ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಒಂದು ವಚನ, ಪ್ರಸಾದಿಯ ಗುರುಲಿಂಗ ಸ್ಥಳ, 4ನೇ ವಚನ ಇದು. ಗುರು ಎಂಬಾತನು ಸಕಲಾಗಮ ಹೃದಯವನರಿದು ಕ್ರಿಯಾಜ್ಞಾನಯುಕ್ತನಾಗಿ ತನ್ನ ತಾನು ಅರಿತು ಸರ್ವಾಚಾರ ಸಂಪನ್ನತೆ ನೆಲೆಗೊಂಡು ನಿರ್ಣಯದ ಗೊತ್ತನರಿದ ಉಪದೇಶವ ಮಾಡಬಹುದು. ಉಪದೇಶವ ಮಾಡುವ ಪರಿ ಅಂತೆಂದೊಡೆ ಗುರುವಿನ ಲಕ್ಷಣ ಹೇಳ್ತಾನೆ. ಗುರು ಹೆಂಗಂತ, ಗುರು ಹೆಂಗೆ ಸಮರ್ಥ ಗುರು ಅಂತಿರಲ್ಲ, ಸಮರ್ಥ ಗುರುವಿನ ಲಕ್ಷಣ ಇದು. ಸದ್ಗುರುವಿನ ಲಕ್ಷಣ ಏನು? ಸಕಲ ಆಗಮ ಹೃದಯವನರಿದು. ಸಕಲ ಆಗಮ ನಿಗಮ ಅಂದ್ರೆ ಎದಕ್ಕಂತಾರ್ರಿ? ಆಗಮ ಅಂತ ಗೊತ್ತಾಯ್ತು, ನಿಗಮ ಅಂತ ಎದಕ್ಕಂತಾರ? ವೇದಗಳಿಗೆ ನಿಗಮ ಅಂತಾರ. ಅಲ್ಲಿ ಬ್ರಹ್ಮ ಅನ್ನೋ ಶಬ್ದ ಬಳಸ್ತಾರ. ಆಗಮ ಅಂತಂದ್ರ ಶಿವ ಅನ್ನೋ ಶಬ್ದ ಬಳಸ್ತಾರ. ಒಂದೇ ವಸ್ತು, ಶಿವಾಯ ಬ್ರಹ್ಮಣೇ ನಮಃ. ಅದಕ್ಕೆ ನಿಗಮಾಗಮಗಳಾದ ಹೃದಯವನ್ನರಿತು. ಹೃದಯವನ್ನರಿಯುವುದಂತಂದ್ರ ಅವು ಯಾವ ಉದ್ದೇಶಕ್ಕಾಗಿ ಆ ಶ್ಲೋಕಗಳದವ, ಅದರದ ಶಬ್ದಾರ್ಥಗಳನ್ನು ಅರ್ತು ಆ ಶಬ್ದಗಳನ್ನು ಶ್ಲೋಕಗಳನ್ನು ಬಳಸಿಕೊಂಡು ಒಬ್ಬರಿಗೊಬ್ಬರು ಸೋಲಿಸುವುದು, ಗೆಲ್ಲುವುದು, ತರ್ಕ ಮಾಡೋದು, ಮತ್ತೇನೇನೋ ಮಾಡಿ ಪ್ರೈಸ್ ತಗೊಳ್ಳೋದಕ್ಕಲ್ಲ. ಆತ್ಮೋನ್ನತಿಗಾಗಿ ಹೇಳಿದ್ದದಲ್ಲ, ಆಧ್ಯಾತ್ಮ ಸಾಧನೆಗಾಗಿ ಹೇಳಿದ್ದು. ಅವುಗಳ ಹೃದಯವನ್ನು ಅರಿತು, ಬರೀ ಅರಿತಿರು ಉಪಯೋಗಿಲ್ಲ, ಕ್ರಿಯಾ ಜ್ಞಾನ ಯುಕ್ತನಾಗಿ. ಕ್ರಿಯೆನೂ ಇರಬೇಕು, ಜ್ಞಾನನೂ ಇರಬೇಕು, ಎರಡೂ ಬೇಕು. ಮತ್ತೇನಾಗಬೇಕು ನೋಡ್ರಿ, ಎಷ್ಟಿಷ್ಟು ಪಾಯಿಂಟ್ಸ್ ಅದಾವ. ಸಕಲ ಆಗಮ ಹೃದಯವನರಿಯುವುದು, ಕ್ರಿಯಾ ಮತ್ತು ಜ್ಞಾನ ಯುಕ್ತನಾಗುವುದು, ಮತ್ತೆ ತನ್ನ ತಾನರಿಯುವುದು. ಶಿವೋಹಂ, ಮತ್ತೆ ಶಿವೋಹಂ ಆದ್ಮೇಲೆ ಅಹಂ ಬ್ರಹ್ಮಾಸ್ಮಿ, ಅವೇನದವಲ್ಲ ಅವೆಲ್ಲ ತನ್ನ ತಾನರಿಯುವುದು. ಮತ್ತೆ ಸರ್ವಾಚಾರ ಸಂಪನ್ನತೆ ನೆಲೆಗೊಂಡು, ಎಲ್ಲ ಆಚಾರಗಳನ್ನು ಒಂದು ಸಂಪನ್ನನಾಗಿರಬೇಕು. ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನಂಗಿಲ್ಲ. ನಿರ್ಣಯದ ಗೊತ್ತನರಿದು ಎಲ್ಲ ನಿಶ್ಚಯ ಜ್ಞಾನ ಮಾಡಿಕೊಂಡು ಏನ್ ಮಾಡಬೇಕು? ಉಪದೇಶ ಮಾಡಬಹುದು. ಈ ರೀತಿ ಇದ್ದವರು ಗುರುಗಳು ಅನ್ನಿಸ್ಕೋತಾರ, ಅವರು ಉಪದೇಶ ಮಾಡಬಹುದು. ಹೆಂಗ್ ಉಪದೇಶ ಮಾಡಬಹುದು ಅಂದ್ರ, ಉಪದೇಶ ಮಾಡುವ ಪರಿ ಅಂತೆಂದೊಡೆ ಬ್ರಾಹ್ಮಣೋ ತ್ರಿಣಿಯಾಬ್ದಾನಾಂ ಕ್ಷತ್ರಿಯೋ ಷಟ್ ಮಾಬ್ದಯೋ ವೈಶ್ಯರ ನವ ಅಬ್ದಾನಾಂ ದ್ವಾದಶಾಬ್ದಸ್ಕ ಶೂದ್ರಯ. ದ್ವಾದಶಾಬ್ದಸ್ಯ ಶೂದ್ರಯೋ ಅಂದ್ರೆ ಬ್ರಾಹ್ಮಣನು 3 ವರ್ಷ, ಕ್ಷತ್ರಿಯ 6 ವರ್ಷ,
ವೈಶ್ಯನ 9 ವರ್ಷ, ಶೂದ್ರನ 12 ವರ್ಷ. ಇವ್ರಿಗೆ ಏನ್ ಮಾಡ್ಬೇಕು? ಅಬ್ಸರ್ವ್ ಮಾಡ್ಬೇಕಂತ ಅವ್ರಿಗೆ ಒಂದೇ ಸಲ ಬಂದ ಕೂಡಲೇ ದೀಕ್ಷೆ ಕೊಡೋದಿಲ್ಲ. ಬ್ರಾಹ್ಮಣ ಬಂದನಂತಂದ್ರೆ ಅವನಿಗೆ 3 ವರ್ಷ ಅಬ್ಸರ್ವ್ ಮಾಡ್ಬೇಕಂತ, ಅಂದ್ರೆ ಸೇವೆ ಮಾಡಿಸ್ಕೋಬೇಕು. ಕ್ಷತ್ರಿಯ ಬಂದಂದ್ರೆ 6 ವರ್ಷ ಅವನಿಗೆ ಅಬ್ಸರ್ವ್ ಮಾಡಿ ಗುರು ಸೇವೆ ಮಾಡಿಸ್ಕೋಬೇಕು. ವೈಶ್ಯ ಬಂದನಂದ್ರೆ 9 ವರ್ಷ. ಅಲ್ಲಿ ಆಶ್ರಮದಾಗವೇ ಸ್ಥಾನ ಸೇವೆ, ಸದ್ಭಾವ ಸೇವೆ ಏನದವಲ್ಲ, ಆಪ್ತ ಸೇವೆ, ಅಂಗ ಸೇವೆ ಮಾಡ್ಬೇಕು. ಶೂದ್ರ ಬಂದಂತ 12 ವರ್ಷ ಈ ತರ ಅವರಿಗೆ ದೀಕ್ಷೆ ಕೊಡಬಾರ್ದು. ಹೀಗೆ ನೋಡ ಅಲ್ಲದೆ ದೀಕ್ಷೆಯ ಕೊಡಲಾಗದು. ಹಿಂಗ ಅಬ್ಸರ್ವ್ ಮಾಡ್ಲಾರ್ದೆ ದೀಕ್ಷೆ ಕೊಡಲಾಗದು. ಯಾಕಂದ್ರ ಅವ್ರಿಗೆ ಜಾಸ್ತಿ ಟೈಮ್, ಯಾಕಂತಂದ್ರ ಜ್ಞಾನದಿಂದ ಅಷ್ಟು ದೂರ ಇರ್ತಾರೋ, ಬರೀ ಕೆಲಸ ಮಾಡ್ತಿರ್ತಾರ, ಏನು ಆ ಜ್ಞಾನದ ಬಗ್ಗೆ ಲಕ್ಷಣ ವಹಿಸಿರಂಗಿಲ್ಲ. ಯಾರು ಆ ಲಕ್ಷ್ಯ ವಹಿಸಿರಂಗಿಲ್ಲ ಅವ್ರಿಗೆ ಜಾಸ್ತಿ ಟೈಮ್ ಕೊಡಬೇಕು ಅಂತ ಅಷ್ಟೇ. ಹೀಗೆ ಕ್ರಮವನ್ನರಿಯದೆ ಉಪಾಧಿ ಹಿಡಿದು ಉಪದೇಶವ ಕೊಂಬಾತ ಶಿಷ್ಯನಲ್ಲ. ಹೀಗೆ ನೋಡಿದಲ್ಲದೆ ದೀಕ್ಷೆ ಕೊಡಲಾಗದು. ಹಿಂಗ ಅಬ್ಸರ್ವ್ ಮಾಡ್ಲಾರ್ದೆ ದೀಕ್ಷೆ ಕೊಡಬಾರ್ದು. ಮತ್ತೆ ಸಿದ್ಧಾರೂಢರು ಮತ್ತೆ 12 ವರ್ಷ ಗುರುಗಳ ಹತ್ರ ಸೇವೆ ಮಾಡ್ಯಾರ. ಆಮೇಲೆ ಅವ್ರಿಗೆ ದೀಕ್ಷೆ ಸಿಕ್ಕತ್. ಉಪಾಧಿ ಹಿಡಿದು ಅಂದ ಕೂಡ್ಲೇನೆ ಏನದ, ನಾನು ವಿಭೂತಿ ಹಚ್ಕೋತೀನಿ, ನಾನು ಲಿಂಗ ಕಟ್ಕೋತೀನಿ, ನಾನು ಮಂತ್ರ ಹೇಳ್ತೀನಿ, ನಾನು ರುದ್ರಾಕ್ಷಿ ಹಾಕೋತೀನಿ, ನನಗೆ ದೀಕ್ಷೆ ಕೊಡ್ರಿ ಅಂತಂದ್ರೆ ಹಂಗೆ ಕೊಡ್ಲಕ್ ಆಗಂಗಿಲ್ಲ. ಆ ತರ ಮಾಡಿದವನು ಅವನು ಶಿಷ್ಯನಲ್ಲ. ಇವರಿಬ್ಬರ ನಿಲುವು ಒಂದೇ. ಏನು? ಅಬ್ಸರ್ವ್ ಮಾಡ್ಲಾರ್ದೆ ಬಂದವರಿಗೆ ಚಾಕ್ಲೇಟ್ ಹಂಚಿದಂಗ ಲಿಂಗ ಕೊಟ್ಟವನು ಒಬ್ಬ ಟಕ್ಕ, ತನ್ನ ಯೋಗ್ಯತೆಯನ್ನ ಅದನ್ನ ಪಡ್ಕೊಳ್ಳೋಂಥದ್ದು ಆದೋ ಇಲ್ಲೋ ಅಂತೇಳಿ ನೋಡ್ಕೊಳ್ಳಾರ್ದೆ ಅವ್ರು ಕೊಟ್ಟ ಲಿಂಗ ಹಂಗೆ ತಗೊಳ್ಳೋ ಇನ್ನೊಬ್ಬ ಟಕ್ಕ ಅಂತ. ಟಕ್ಕನ ಮನೆಗೆ ಟಕ್ಕ ಬಂದಂತೆ. ಲಿಂಗಧಾರಣೆ, ಲಿಂಗ ದೀಕ್ಷೆ ಮಾಡ್ಕೋಬೇಕಾದ್ರ ಅರಿವಿನ ದೀಕ್ಷೆ, ಅದಕ್ಕೆ ಯೋಗ್ಯತೆ ಬೇಕಾಗ್ತದ. ಅದನ್ನೇ ಅವ್ರು ಹೇಳ್ತಾರ, ಈ ಗುರು ಶಿಷ್ಯರಿಬ್ಬರನ್ನು ರವರವ ನರಕದಲ್ಲಿಕ್ಕುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಆಗ್ಯದ ಇಲ್ಲ? ಲಿಂಗ ಚಾಕ್ಲೇಟ್ ಹಂಚಿದವರೆಲ್ಲ ಎಲ್ಲದ ನೋಡಿರಿಲ್ಲ ಈಗ ಅವ್ರ ಪರಿಸ್ಥಿತಿ ಏನಾಗ್ಯದ? ಬರೇ ಜನಪ್ರಿಯ ಆಗೋದ್ರ ಸಲುವಾಗಿ ಲಿಂಗ ಬಳಸಿಬಿಟ್ರು. ಅರಿವಿನ ಮಾರ್ಗದಾಗ ತಾವೂ ಇಲ್ಲ, ಜನರಿಗೂ ಅರಿವಿನ ಮಾರ್ಗದಾಗ ನಡೆಸಲಿಲ್ಲ. ಸನಾತನವಾದಂತ ಗುರುಪೀಠಗಳು ಆ ಅಧಿಕಾರ ಉಳ್ಳವಿದ್ದು, ಆ ಗುರುಪೀಠದವರೇ ಲಿಂಗ ಯಾಕೆ ಕೊಡಬೇಕು, ನಾವು ಕೊಡಬಹುದು, ನಾವು ನಮ್ಮ ಪೀಠಗಳು ಮಾಡಿಕೊಂಡು ನಾವು ಬೇಕಾದಂತ ಗುರುಗಳಾಗ್ಬೋದು ಅಂತೇಳಿ ಎಲ್ಲ ಪೀಠಗಳ ರಚನೆ ಮಾಡಿದವರೆಲ್ಲ ಏನಾಗಕತ್ತಾರ ನೋಡಿರಿಲ್ಲ? ಎಲ್ಲಿಗೆ ಬಂದದು ಪರಿಸ್ಥಿತಿ? ಟಕ್ಕನ ಮನೆಗೆ ಟಕ್ಕ. ಆ ರೀತಿ ಲಿಂಗ ತಗೊಂಡವನೊಬ್ಬ ಟಕ್ಕ, ಆ ರೀತಿ ಲಿಂಗ ಕೊಟ್ಟ ಒಬ್ಬ ಟಕ್ಕ ಅಂತೇಳಿ ಇವರಿಬ್ರು ಏನದಾರ ಅಂತಂದ್ರೆ ಇಬ್ರು ನರಕವನ್ನು ಅನುಭವಿಸುತ್ತಾರೆ. ಇದು ಶಾಸನ. ಇದು ಚನ್ನಬಸವಣ್ಣವ್ರ ವಚನ ಏನದಲ್ಲ, ಇವೆಲ್ಲ ಶಾಸನಗಳು, ಇವೆಲ್ಲ ಸಂವಿಧಾನ, ಧಾರ್ಮಿಕ ಸಂವಿಧಾನ. ಈ ಸದ್ಯ ನಿಮ್ ಕಣ್ಣೆದುರು ನಡೆದವ ಇಲ್ಲ ಇವು? ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ ದಾಸ್ಜಿಯವರ ಕೃತಿ, ಚರಂಗ 5, ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ.
248ನೇ ವಿಷಯಾಂಕ ಏನಪ್ಪಾ ಅಂತಂದ್ರೆ ಈಶ್ವರನ ಸ್ವರೂಪದ ವರ್ಣನೆ ಮತ್ತ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿದ್ದಾನೆ ಜಗತ್ತಿಗೆ ಅನ್ನುವುದೇ ಈ ಒಂದು ವಿಷಯಾಂಕದ ಇಂಗಿತ. 154ನೇ ಕಬಿತ್ತ. ಇದರದು ಕಬಿತ್ತದ್ದು ಹಳೆ ಬುಕ್ನೊಳಗ 354ನೇ ಪುಟ, ಹೊಸ ಬುಕ್ನೊಳಗೆ 267ನೇ ಪುಟದೊಳಗ ಈ ಒಂದು 154ನೇ ಕಬಿತ್ತಾದ ಈಶ್ವರನ ಸ್ವರೂಪ ಏನಂತ ತಿಳ್ಕೊಂಡ್ರಿ? ಈಶ್ವರ ಹೆಂಗದನ? ಈಶ್ವರನಲ್ಲಿ ಏನೇನದ? ಯಾವ ರೀತಿ ಈಶ್ವರ ತಯಾರದ? ಈಶ್ವರ ತತ್ವ ಪ್ರಕೃತಿಯ ಸತ್ವಗುಣ ಅಂದ್ರು ಒಂದೇ, ಮಾಯೆ ಅಂದ್ರು ಒಂದೇ. ಆ ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ. ಪ್ರಕೃತಿಯ ಸತ್ವಗುಣ ಎಂಬ ಮಾಯೆಯಲ್ಲಿ ಒಂದು ಉಂಟಾದ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಮಾಯೆ ಪ್ಲಸ್ ಅಧಿಷ್ಠಾನ ಬ್ರಹ್ಮ. ಇವು ಮೂರು ಕೂಡಿದ್ರೆ ಈಶ್ವರ ತತ್ವ ಆಗ್ತದ. ಇಷ್ಟು ತಿಳ್ಕೋಬೇಕು. ಅದ ಹೆಂಗ ಹೇಳ್ಬೇಕಂದ್ರ, ಮೂಲ ಪ್ರಕೃತಿ ಎಂಬ ಆ ಶುದ್ಧ ಬ್ರಹ್ಮನ ಶಕ್ತಿಯು ಶುದ್ಧ ಬ್ರಹ್ಮನ ಆಶ್ರಯದಲ್ಲಿರುತ್ತದೆ. ನಿಮ್ ಶಕ್ತಿ ನಿಮ್ ಸಂಗಟೆ ಅದ ಇಲ್ಲ, ಹಂಗ ಶುದ್ಧ ಬ್ರಹ್ಮನ ಶಕ್ತಿ ಅವನ ಆಶ್ರಯದಾಗದ. ಆ ಶುದ್ಧ ಬ್ರಹ್ಮನನ್ನು ಆಶ್ರಯಿಸಿದ ಮೂಲ ಪ್ರಕೃತಿಯಲ್ಲಿ 3 ಗುಣಗಳುಂಟು, ಸತ್ವ ರಜ ತಮ. ಆ ಸತ್ವಗುಣಕ್ಕೆ ಏನಂತಾರಪ್ಪ ಅಂತಂದ್ರೆ ಮಾಯೆ ಅಂತಾರೆ. ಆ ಮಾಯೆಯಲ್ಲಿ ಅಧಿಷ್ಠಾನ ಬ್ರಹ್ಮನ ಪ್ರತಿಬಿಂಬ. ಕಂಟೆಂಟ್ ನಂಬರ್ 1. ಕಂಟೆಂಟ್ ನಂಬರ್ 2 ಎರಡನೇ ಘಟಕ ಬ್ರಹ್ಮ, ಮೂರನೇ ಘಟಕ ಮಾಯೆ. ಇವಿಷ್ಟು ಕೂಡಿದ್ರೆ ಈಶ್ವರ ಆಗ್ತಾನ. ಬಂದವಸ್ತಿದ ತಿಳ್ಕೋಬೇಕು. ಯಾವಾಗ ಕೇಳಿದ್ರು ಈಶ್ವರನೊಳಗ ಮಾಯನೂ ಅದ, ಶುದ್ಧ ಬ್ರಹ್ಮನೂ ಅದ, ಎರಡೂ ಅದ. ಅಧಿಷ್ಠಾನ ಬ್ರಹ್ಮನೂ ಅದನ, ಮಾಯನೂ ಅದ, ಅವೆರಡೂ ಪ್ರತಿಬಿಂಬನೂ ಅದ. ಇಷ್ಟು ಕೂಡಿದ್ದಕ್ಕ ಈಶ್ವರ ಅಂತಾರೆ. ಇದು ಯಾಕಿಲ್ಲಿ ಹೇಳ್ಬೇಕಾಗ್ಯದಪ್ಪ ಅಂತಂದ್ರೆ, ಈ ಜಗತ್ತಿನ ಉತ್ಪತ್ತಿಗೆ ಈಶ್ವರ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು. ಮತ್ತೆ ಕೇವಲ ಶುದ್ಧ ಬ್ರಹ್ಮನಿಂದ ಈ ಜಗತ್ತು ಸೃಷ್ಟಿಯಾಗಿಲ್ಲ, ಕೇವಲ ಮಾಯೆಯಿಂದ ಈ ಜಗತ್ತು ಸೃಷ್ಟಿಯಾಗಿಲ್ಲ. ಈ ಜಗತ್ತು ಯಾರಿಂದ ಸೃಷ್ಟಿಯಾಗ್ಯದ ಅಂತಂದ್ರ ಮಾಯೋಪಾಧಿಕ ಚೇತನ ಎಂಬ ಈಶ್ವರನಿಂದ ಈ ಜಗತ್ತು ಸೃಷ್ಟಿಯಾಗ್ಯದ. ಮಾಯಾ ಉಪಾಧಿಕ ಶುದ್ಧ ಬ್ರಹ್ಮ ಅಂದ್ರೆ ಅವನ ಚೇತನ ಈಶ್ವರ, ಅವನಿಂದ ಇದು ಜಗತ್ತು ಸೃಷ್ಟಿಯಾಗ್ಯದ. ಶುದ್ಧ ಬ್ರಹ್ಮ ಹೆಂಗದನ? ಅವನ ನಿರುಪಾಧಿಕದನ. ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಏನದ ಅಂತಂದ್ರ ಈ ಮಾಯಾ ಉಪಾಧಿಕ ಅದ. ಶುದ್ಧ ಬ್ರಹ್ಮ ನಿರುಪಾಧಿಕದನ. ಆ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಏನಾಗ್ಯದ? ಮಾಯಾ ಉಪಾಧಿಕ. ಇದ್ದದ್ದಕ್ಕೆ ಅದೇನಾಯ್ತು? ಮಾಯೆ ಪ್ಲಸ್ ಆ ಪ್ರತಿಬಿಂಬ ಪ್ಲಸ್ ಆ ಒಂದು ಅಧಿಷ್ಠಾನ ಬ್ರಹ್ಮ, ಇದಿಷ್ಟು ಕೂಡಿ ಈಶ್ವರ ಆಯಿತು. ಆ ಈಶ್ವರ ಈ ಜಗತ್ತು ಎನ್ನುವ ಕಾರ್ಯಕ್ಕೆ ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು. ಇದನ್ನ ಅವರು ಹೇಳಬೇಕಾಗ್ಯದ.
ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತು ಕಾರ್ಯ ಅನ್ನೋದಕ್ಕೆ ಉದಾಹರಣೆ ಕೊಡ್ರಿ, ದೃಷ್ಟಾಂತ ಹೇಳ್ರಿ ಅಂದ್ರೆ ಘಟ ಎನ್ನುವ ಒಂದು ಕಾರ್ಯಕ್ಕೆ ಕೆಸರು ಮತ್ತು ಕುಂಬಾರ ಇಬ್ಬರು ಬೇಕಾಗ್ತದೆ. ಕೆಸರು ಅಂತಂದ್ರೆ ಉಪಾದಾನ ಕಾರಣ, ಕುಂಬಾರ ನಿಮಿತ್ತ ಕಾರಣ. ಹೀಗಾಗಿ ಆ ಕಾರ್ಯ ಹೆಂಗ ಉಪಾದಾನ ಕಾರಣ ನಿಮಿತ್ತ ಕಾರಣ, ಹಂಗೆ ಇಲ್ಲಿ ಈಶ್ವರ ಏನದನ್ನ ಈಶ್ವರನೇ ಉಪಾದಾನ ಕಾರಣ, ಈಶ್ವರನೇ ನಿಮಿತ್ತ ಕಾರಣ, ದ್ವಿವಿಧ ಕಾರಣ. ಈ ಜಗತ್ತಿಗೆ ಈಶ್ವರನು ದ್ವಿವಿಧ ಕಾರಣನಾಗಿದ್ದಾನೆ. ಮತ್ತು ಜಗತ್ತಿಗೆ ಈಶ್ವರ ದ್ವಿವಿಧ ಕಾರಣನಾಗಿ ಅವನ ಹೆಂಗದನ, ಈಶ್ವರ ಮಾಯಾ ಉಪಾಧಿಕನಾಗಿದ್ದಾನೆ. ಮಾಯಾ ಉಪಾಧಿಕ ಅಂತ ಆಯನ. ಇಲ್ಲಿ ಈಶ್ವರ ಜಗತ್ತಿಗೆ ಈಶ್ವರನು ನಿಮಿತ್ತ ಕಾರಣನೂ ಆಗಿದ್ದಾನೆ ಮತ್ತು ಉಪಾದಾನ ಕಾರಣನೂ ಆಗಿದ್ದಾನೆ. ಮಾಯೆಯಲ್ಲಿ ಆಭಾಸ ಇತ್ಯಾದಿ 154ನೇ ಕವಿತ್ತ ಇದರೊಳಗಿನ 4ನೇ ಪಾದದಿಂದ ಈಶ್ವರನ ಸ್ವರೂಪವನ್ನು ಹೇಳುತ್ತಾರೆ. ದೊಡ್ಡ ಪುಸ್ತಕದೊಳಗ 267ನೇ ಪೇಜ್. ಇಲ್ಲೇನದ 3 ಐಟಮ್ಗಳು ಹೇಳ್ಯಾರ. 1ನೇದ್ದು ಸೀರಿಯಲ್ ನಂಬರ್ 1 ಶುದ್ಧ ಸತ್ವಗುಣ ಸಹಿತವಾದ ಮಾಯೆ ಅಂದ್ರೆ ಇದು ಕನ್ನಡಿ ಇದ್ದ ಹಾಗೆ. ಐಟಮ್ ನಂಬರ್ 1 ಬರ್ಕೋಬೇಕು. ಶುದ್ಧ ಸತ್ವಗುಣ ಸಹಿತವಾದ ಮಾಯೆ ಇದು ಕನ್ನಡಿ ಇದ್ದ ಹಾಗೆ. 2ನೇದ್ದೇನದ ಮಾಯೆಗೆ ಅಧಿಷ್ಠಾನವಾದ ಸಾಮಾನ್ಯ ಚೇತನ. ಶುದ್ಧ ಬ್ರಹ್ಮನೊಳಗೆ ಏನೇನದ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅದರೊಳಗ ಸದ್ರೂಪ ಭಾಗ ಏನದಲ್ಲ ಅದು ಸಾಮಾನ್ಯ ಚೇತನ ಅದ. ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದು ವಿಶೇಷ ಚೇತನ ಅದ. ಇಲ್ಲಿ ಮಾಯೆಗೆ ಅಧಿಷ್ಠಾನ ಆಗಿದ್ದು, ಮಾಯೆಗೆ ಆಶ್ರಯ ಕೊಟ್ಟದ್ದು ಯಾವದಪ್ಪ ಅಂತಂದ್ರೆ ಸದ್ರೂಪತ್ವ, ಅಶುದ್ಧ ಬ್ರಹ್ಮನ ಸದ್ರೂಪತ್ವ. ಹೀಗಾಗಿ ಮಾಯೆಗೆ ಅಧಿಷ್ಠಾನವಾದ ಸಾಮಾನ್ಯ ಚೇತನ ಬಿಂಬ ಅಂದ್ರೆ ಸದ್ರೂಪ ಬ್ರಹ್ಮ. ಎರಡನೇ ಸೀರಿಯಲ್ ಇದು ಏನಪ್ಪ ಅಂದ್ರೆ ಬಿಂಬ. ಶುದ್ಧ ಸತ್ವಗುಣ ಸಹಿತವಾದ ಮಾಯೆ ಕನ್ನಡಿ. ಮಾಯೆಗೆ ಅಧಿಷ್ಠಾನವಾದ ಸಾಮಾನ್ಯ ಚೇತನದ ಬಿಂಬ ಅಂದ್ರೆ ಸದ್ರೂಪ. ಇದು 2ನೇದ್ದು. 3ನೇದ್ದು ಮಾಯೆಯಲ್ಲಿ ಉಂಟಾದ ಆಭಾಸ ಅಂದ್ರೆ ಅಧಿಷ್ಠಾನದ ಆಭಾಸ. ಮಾಯೆಯಲ್ಲಿ ಉಂಟಾಗಿರುವ ಅಧಿಷ್ಠಾನದ ಆಭಾಸ. ಮಾಯೆಯಲ್ಲಿ ಉಂಟಾಗಿರುವ ಅಧಿಷ್ಠಾನದ ಆಭಾಸ. ಮಾಯೆಯಲ್ಲಿ ಉಂಟಾಗಿರುವ ಅಧಿಷ್ಠಾನದ ಆಭಾಸ ಅಂದ್ರೆ ಪ್ರತಿಬಿಂಬ. ಈಗ ಬಿಂಬ ಯಾವುದು, ಪ್ರತಿಬಿಂಬ ಯಾವುದು, ಮತ್ತೆ ಕನ್ನಡಿ ಯಾವುದು ಗೊತ್ತಾಯ್ತಾ ಈಗ ನಿಮಗ? ನೀವು ಕನ್ನಡಿ ಮುಂದೆ ನಿಂತಾಗ ನೀವು ಬಿಂಬ ಇರ್ತೀರಿ, ಅಲ್ಲಿ ಕನ್ನಡಿ ಅಂತ ಒಂದಿರ್ತದ, ಮತ್ತೆ ಕನ್ನಡಿ ಒಳಗೊಂದು ಪ್ರತಿಬಿಂಬ ಅಂತ ಇರ್ತದೆ. ಒಟ್ಟು 3 ತತ್ವಗಳು. ಈ ಕನ್ನಡಿ ಅಂದ್ರೆ ಯಾವುದು? ಶುದ್ಧ ಬ್ರಹ್ಮನನ್ನು ಆಶ್ರಯಿಸಿದ ಮೂಲ ಪ್ರಕೃತಿಯ ಸತ್ವಗುಣ, ಅದು ಕನ್ನಡಿ ಇದ್ದಂಗ. ಆ ಶುದ್ಧ ಬ್ರಹ್ಮ ಏನವನ ಅವ ಅಧಿಷ್ಠಾನ. ಆ ಶುದ್ಧ ಬ್ರಹ್ಮ ಅಂದ್ರೆ ಟೋಟಲ್ ಇಲ್ಲವ. ಶುದ್ಧ ಬ್ರಹ್ಮನ ಸಾಮಾನ್ಯ ಚೇತನ.
ಶುದ್ಧ ಬ್ರಹ್ಮನ ಸಾಮಾನ್ಯ ಚೇತನ ಅಂದ್ರೆ ಸದ್ರೂಪ ಬ್ರಹ್ಮ ಏನದನಲ್ಲ ಅವನು ಈ ಒಂದು ಮಾಯೆಗೆ, ಈ ಒಂದು ಈಶ್ವರನಿಗೆ ಅಧಿಷ್ಠಾನ ವಸ್ತು ಅವನು. ಆಮೇಲೆ ಮಾಯೆಯಲ್ಲಿ ಉಂಟಾಗಿರುವ ಆ ಒಂದು ಅಧಿಷ್ಠಾನ ಪ್ರತಿಬಿಂಬದ ಆಭಾಸ, ಪ್ರತಿಬಿಂಬ. ಒಟ್ಟು 1, 2, 3 ಇವು ಮೂರು ಸೇರಿಸ್ಬೇಕು. ಇವು ಮೂರು ಸೇರಿಸಿದ್ರೆ ಈಶ್ವರ ಅಂತ ತಯಾರಾಗ್ತದೆ. ಇಲ್ಲಿ ಜಿಜ್ಞಾಸುಗಳು ಈ ಒಂದು ತತ್ವಜ್ಞಾನದ ಒಂದು ಅಧ್ಯಯನ ಮಾಡುವಂತ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ಈಶ್ವರನ ಸ್ವರೂಪ ನಾವು ಕೇವಲ ಮಾಯೆಯನ್ನಾಗಲಿ ಅಥವಾ ಕೇವಲ ಶುದ್ಧ ಚೇತನವನ್ನು ಈಶ್ವರ ಎನ್ನುವುದಿಲ್ಲ. ಶುದ್ಧ ಬ್ರಹ್ಮನಿಗೆ ನಾವು ಈಶ್ವರ ಅನ್ನಂಗಿಲ್ಲ. ಈಶ್ವರ ಮಾಯಾ ಉಪಾಧಿಕನಿದ್ದಾನೆ. ಶುದ್ಧ ಬ್ರಹ್ಮ 24 ಕ್ಯಾರೆಟ್ ಗೋಲ್ಡ್. ಈಶ್ವರ ಏನಾಗೇನ ಆಭರಣ ಬಂಗಾರ 22 ಕ್ಯಾರೆಟ್ ಇವ. ಈಶ್ವರ ಶುದ್ಧ ಬ್ರಹ್ಮ ಅಲ್ಲ. 24 ಕ್ಯಾರೆಟ್ ಗೋಲ್ಡ್ ಶುದ್ಧ ಬ್ರಹ್ಮ. ಈಗ ಆಭರಣ ಮಾಡಬೇಕು ಅಂದ್ರೆ ಅದ್ರೊಳಗೆ ಇದು ಟಂಕ್ ಕಲಿಸಿದ್ರೆ ಆಭರಣ ಆಗ್ತದ ಅಂತ ನಾವು ಅಕ್ಸಾಲಿಗ. ಹಂಗೇನಾಯ್ತು, ಆ ಶುದ್ಧ ಬ್ರಹ್ಮನೊಳಗ ಈ ಮಾಯಾ ಉಪಾಧಿಕ ಆಗಿದ್ದಕ್ಕೆ ಏನಾಯ್ತಪ್ಪ ಅಂತಂದ್ರೆ ಈಶ್ವರ ತತ್ವ ಆಯ್ತು. ಹಿಂಗಾಗಿ ಈಶ್ವರನನ್ನ ನಾವು ಶುದ್ಧ ಬ್ರಹ್ಮ ಅನ್ನುವ ಹಾಗೆ ಇಲ್ಲ, ಮತ್ತು ಶುದ್ಧ ಬ್ರಹ್ಮನನ್ನು ನಾವು ಈಶ್ವರ ಎನ್ನುವ ಹಾಗೆ ಇಲ್ಲ. ಶುದ್ಧ ಬ್ರಹ್ಮನಿಗೂ ಈಶ್ವರನಿಗೂ ಇರುವ ವ್ಯತ್ಯಾಸ ನೀವು ಈಗ ಜಿಜ್ಞಾಸುಗಳು ತಿಳಿದುಕೊಳ್ಳಬೇಕು. ಈಶ್ವರನನ್ನು ಪರಮಾತ್ಮ ಅಂತ ಹೇಳಿ ಅವನೇ ದೊಡ್ಡವ ಅಂತೀರ. ಅವನಕ್ಕಿಂತ ದೊಡ್ಡವ ಒಬ್ಬ ಅವನ. ಈಶ್ವರ ಕಣ್ಣು ಮುಚ್ಕೊಂಡು ಕೂತಾನ ಇಲ್ಲ? ಯಾರು ಧ್ಯಾನ ಮಾಡ್ತಾನವ? ಬ್ರಹ್ಮ, ವಿಷ್ಣು, ರುದ್ರ ಮೂವರು ಕಣ್ಣು ಮುಚ್ಕೊಂಡು ಕೂತು ಯಾರು ಧ್ಯಾನ ಮಾಡ್ತಾರ? ಶುದ್ಧ ಬ್ರಹ್ಮ ಅನ್ನೋದು. ಯಾರದ್ರಿ? ರಾಮ. ಯಾವಾಗೂ ರಾಮನಾಮಸ್ಮರಣೆ ಇರ್ತಾರೆ ಅಂತೇಳಿ ಸಿದ್ಧಾರೂಢ ಪುರಾಣದ ಪ್ರಕಾರ ಆಗತ್ತೆ. ಹೌದು, ಸಿದ್ಧಾರೂಢ ಹೇಳಿರ್ತದೆ, ನಾನು ಯಾವಾಗಲೂ ರಾಮನಾಮಸ್ಮರಣೆ ಇರ್ತೇನೆ ಅಂತೇಳಿ. ಶಿವಾವತಾರ ಸಿದ್ಧಾರೂಢರು ಯಾವಾಗಲೂ ರಾಮನಾಮಸ್ಮರಣೆ ಮಾಡ್ತಾರೆ ಅಂತೇಳಿ ಸಿದ್ಧಾರೂಢ ಪುರಾಣದವ್ರಿಗೆ. ರಾಮಂದ್ರವನೇ, ಕೃಷ್ಣಂದ್ರೆ ಎಲ್ಲ ಅವನೇ. ಶಿವನೊಬ್ಬ ನಾಮಲ್ಲವು. ಈಶ್ವರ ಮತ್ತು ಶುದ್ಧ ಬ್ರಹ್ಮ ಈ ಎರಡು ತತ್ವಗಳ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ನಿಮಗ ಪೂರ್ವದ ಜ್ಞಾನ ಏನಾದರೂ ಇದ್ರೆ ಹೇಳ್ರಿ, ಇಲ್ಲ ಅಂತಂದ್ರೆ ಸುಮ್ಮ ಕುಂತು ಕೇಳ್ರಿ. ಇಲ್ಲಿ 33 ಕೋಟಿ ದೇವತೆಗಳು ಏನ್ ಮಾಡ್ತಾರ? ಬ್ರಹ್ಮ, ವಿಷ್ಣು, ರುದ್ರದ ಧ್ಯಾನ ಮಾಡ್ತಾರ. ಬ್ರಹ್ಮ, ವಿಷ್ಣು, ರುದ್ರರು ಏನ್ ಮಾಡ್ತಾರ ಅಂದ್ರೆ ಶುದ್ಧ ಬ್ರಹ್ಮನ ಜ್ಞಾನ ಮಾಡ್ತಾರ. ಶುದ್ಧ ಬ್ರಹ್ಮನ ಧ್ಯಾನ. ಅದಕ್ಕೆ ವಿಷ್ಣು ಮತ್ತ ಬ್ರಹ್ಮ ಅವನಿಗೆ ನೋಡ್ಲಕ್ಕಂತೇಳಿ ಒಬ್ಬರು ಮ್ಯಾಲ ಹೋಗ್ತಾರ, ಒಬ್ಬರು ಕೆಳಗೆ ಹೋಗ್ತಾರ ಅಂತ ಏನೇನು ಅದಲ್ರಿ ಕತೆ. ಅದು ಕಡಿಗೆ ಅವ್ರಿಗೆ ಸಿಗ್ಲೇ ಇಲ್ಲ. ಎಷ್ಟು ದೂರ ಆದ್ರೂ ಸಿಕ್ಕೇ ಇಲ್ಲ. ಸಿಕ್ಕಿಲ್ಲ ಅಂತ ವಿಷ್ಣು ಹೂವತ್ತು ಒಪ್ಕೋತಾನ. ಅದ್ರ ಬ್ರಹ್ಮ ಸುಳ್ಳು ಹೇಳ್ತಾನೆ ಸಿಕ್ಕನಂತ. ಅದೇನೋ ಒಂದು ಕತೆ ಅದಲ್ಲ, ಪೌರಾಣಿಕ ಕತೆ. ಅದೇನಂತಂದ್ರ ಶುದ್ಧ ಬ್ರಹ್ಮ ಅಂತಂದ್ರೆ ಅವ ನಿರಾಕಾರದನ, ಅಪರಂಪಾರದನ. ಆತ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅದನ. ಆ ಶುದ್ಧ ಬ್ರಹ್ಮ ನಿಗೂ ಮತ್ತು ಈಶ್ವರನಿಗೂ ಇರುವ ವ್ಯತ್ಯಾಸ ಏನದಂತಂದ್ರೆ, ಶುದ್ಧ ಬ್ರಹ್ಮ ಏನದನ, ಅವನಲ್ಲಿರುವ ಸದ್ರೂಪದಲ್ಲಿ ಮಾಯೆಗೆ ಏನ್ ಕೊಟ್ಟನ?
ಆಶ್ರಯ ಕೊಡ್ತಾನೆ. ಈಶ್ವರ ಏನದನ ಆ ಮಾಯೆಯನ್ನ ಉಪಾಧಿ ಮಾಡ್ಕೊಂಡ ನಾವು. ಮಾಯಾ ಉಪಾಧಿಕ ಬೇರೆ, ಆಶ್ರಯ ಬೇರೆ. ಮಾಯೆಯನ್ನ ಉಪಾಧಿ ಮಾಡ್ಕೊಂಡನ ಈಶ್ವರ. ಮಾಡಿಕೊಂಡು ಏನ್ ಮಾಡ್ಯಾನಪ್ಪ ಅಂತಂದ್ರೆ ಈ ಜಗತ್ತು ಸೃಷ್ಟಿ ಮಾಡ್ಯಾನ. ಅದಕ್ಕ ಶುದ್ಧ ಬ್ರಹ್ಮನಿಗೆ ಈಶ್ವರ ಅನ್ನಂಗಿಲ್ಲ, ಈಶ್ವರಗ ಶುದ್ಧ ಬ್ರಹ್ಮ ಅನ್ನಂಗಿಲ್ಲ. ಅವನಿಗೆ ಇವನಿಗೆ ವ್ಯತ್ಯಾಸ ಬಹಳ ಅದ. ಜಿಜ್ಞಾಸುಗಳು ಅಂದ್ರೆ ತತ್ವಜ್ಞಾನಿಗಳು ಸರಿಯಾಗಿ ತಿಳ್ಕೋಬೇಕಿದ್ದು. ನಾವು ಕೇವಲ ಮಾಯೆಯನ್ನಾಗಲಿ ಅಥವಾ ಕೇವಲ ಶುದ್ಧ ಚೇತನವನ್ನು ಈಶ್ವರ ಎನ್ನುವುದಿಲ್ಲ. ಮಾಯಾ ವಿಶಿಷ್ಟ ಚೇತನವನ್ನು ಈಶ್ವರ ಎನ್ನುತ್ತೇವೆ. ಆ ಈಶ್ವರ ಏನದನ ಸರ್ವಜ್ಞನಾಗಿರುತ್ತಾನೆ ಮತ್ತು ಅವನೇ ಜಗತ್ತಿಗೆ ಕಾರಣನಾಗಿರುತ್ತಾನೆ. ಆ ಕವಿತ್ವದೊಳಗೆ ಅದ ಇಲ್ಲ ಅರ್ಥ ಇಲ್ಲ ನಿನ್ನೆ. ಓಕೆ, ಅದನ್ನೇ ಮನಾರ್ ಸರಿ ಹೇಳಿವಿ. ಮುಂದೋಗೋಣ. ಈಶ್ವರನು ಸರ್ವಜ್ಞನಾಗಿದ್ದಾನೆ. ಈಗ ಸರ್ವಜ್ಞ ಆಗ್ಯಾನ ಅಂತಂದ್ರೆ ಏನ್ ಸರ್ವಜ್ಞ ಆಗ್ಯಾನ ತಿಳ್ಕೋಬೇಕು. ಈಶ್ವರನು ಸರ್ವಜ್ಞನಾಗಿದ್ದಾನೆ ಅಂದ್ರೆ ಸರ್ವಂ ಜಾನಾತಿ ಮಿತಿ ಸರ್ವಜ್ಞ. ಏನಿದು ಸರ್ವಜ್ಞನ ಲಕ್ಷಣ? ಸರ್ವಂ ಜಾನಾತಿಂ, ಜಾನಾತಿಂ ಇತಿ ಸರ್ವಜ್ಞ. ಸರ್ವಂ ಜಾನಾತಿಂ ಇತಿ ಸರ್ವಜ್ಞ ಅಂತಂದ್ರೆ ಎಲ್ಲವನ್ನು ಬಲ್ಲವನು ಈಶ್ವರ. ಅವ ಈಶ್ವರ ಹೆಂಗದನಂತಂದ್ರ ಆತನು ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುಗಳ ಅಪರೋಕ್ಷ ಜ್ಞಾನ ಉಳ್ಳವನಾಗಿದ್ದಾನೆ. ಅವನಿಗೆ ಗೊತ್ತಿಲ್ಲದ ದೇಶ ಇಲ್ಲ, ಅವನಿಗೆ ಗೊತ್ತಿಲ್ಲದ ಕಾಲ ಇಲ್ಲ, ಅವನಿಗೆ ಗೊತ್ತಿಲ್ಲದ ವಸ್ತು ಇಲ್ಲ. ಮತ್ತೆ ಅಪರೋಕ್ಷ ಜ್ಞಾನ, ಪ್ರತ್ಯಕ್ಷ ಅದ್ರ ಜೊತೆಗೆ ಅದನವ. ಎಲ್ಲನೂ ತಾನೇ ಆಗಿ, ಎಲ್ಲನೂ ತಾನೇ ಆಗಿದ್ದಾನ. ಎಲ್ಲ ಕಾಲನೂ ತಾನೇ ಆಗ್ಯಾನ, ದೇಶನೂ ತಾನೇ ಆಗ್ಯಾನ, ವಸ್ತುನೂ ತಾನೇ ಆಗಿ, ಮತ್ತ ತಾನೇನಾಗಿನ ಅನ್ನೋ ಜ್ಞಾನನೂ ಅವನಿಗೆ ಆದ. ಹಿಂಗಾಗಿ ಈಶ್ವರನಿಗೆ ಎಲ್ಲ ಅಪರೋಕ್ಷ ಜ್ಞಾನ ಉಳ್ಳವನಾಗಿದ್ದಾನೆ. ಕಾರಣ ಹೆಂಗ್ ಸಾಧ್ಯ ಆಯ್ತಿದು? ಎಲ್ಲ ಜ್ಞಾನ ಉಳ್ಳವಾಗಿದ್ದು ಹೆಂಗ್ ಸಾಧ್ಯ ಆಯ್ತಂದ್ರ ಅವನೊಳಗೆ ಏನದಂದ್ರೆ ಶುದ್ಧ ಸತ್ವಗುಣ ಮಾಯೆ ಉಪಾಧಿಯಾಗಿರುವುದರಿಂದ. ಅವನಿಗೆ ಎಂತ ಉಪಾಧಿ ಸಿಕ್ಕದಪ್ಪ ಅಂದ್ರೆ ಶುದ್ಧ ಸತ್ವಗುಣ ಎನ್ನುವ ಮಾಯೆಯ ಉಪಾಧಿಯಾಗಿರುವ ಕಾರಣದಿಂದ ಅವನೇನಾಗ್ಯಾನ? ಎಲ್ಲನೂ ತಾನೇ ಆಗಿ ಎಲ್ಲದ್ರದ್ದು ಜ್ಞಾನ ಉಳ್ಳವನಾಗ್ಯಾನ. ಒಂಥರ ಪರಮಾತ್ಮನ ಹಿರಿ ಮಗ ಇದ್ದಂಗ. ಶುದ್ಧ ಬ್ರಹ್ಮನ ಹಿರಿ ಮಗನಿಗೆ ಎಲ್ಲಾ ಜ್ಞಾನ ಕೊಟ್ಟಿರ್ತಾನೆ ಇಲ್ಲ, ತಂದೆ ಆದವನು. ಹಾಂಗ ಈಶ್ವರ ಏನದನ ಶುದ್ಧ ಬ್ರಹ್ಮನ ಹಿರಿ ಮಗ ಇದ್ದಂಗ. ಎಲ್ಲಾ ಅಧಿಕಾರ, ಎಲ್ಲಾ ಜ್ಞಾನ, ಎಲ್ಲ ತಂದೆ ಅವನಿಗೆ ಕಲಿಸ್ಯಾನ. ಅವನಿಗೆ ಸರ್ವಜ್ಞತ್ವ ಬರ್ಲಕ್ ಏನ್ ಕಾರಣ ಅನ್ನೋದಕ್ಕೆ ಶುದ್ಧ ಸತ್ವಗುಣ ಉಪಾಧಿ ಉಳ್ಳವನಾದ ಕಾರಣ ಅವನಿಗೆ ಸರ್ವಜ್ಞತ್ವ ಸಿಕ್ತು. ಈಗ ಒಬ್ಬೊಬ್ಬರಿಗೆ ಮನಿ ಹೊಲ ಬೇರೆ ಮಾಡೋ ಟೈಮ್ನೊಳಗೆ ಒಬ್ಬರಿಗೆ ಸುಮಾರು ಹೊಲ, ಒಬ್ಬರಿಗೆ ಚಲೋ ಹೊಲ ಬರ್ತಾವಲ್ರಿ. ಹಂಗ ಈಶ್ವರನಿಗೆ ಏನಾಗ್ಯದ? ಚಲೋ ಹೊಲ ಸಿಕ್ಬಿಟ್ಟ, ಚಲೋ ಬೆಳೆ ತೆಗಿತಾನ. ಹಿಂಗಾಗಿ ಅವನಿಗೆ
ಸರ್ವಜ್ಞತ್ವ ಯಾಕೆ ಬಂತು ಅಂತಂದ್ರೆ ಅವನಿಗೆ ಶುದ್ಧ ಸತ್ವಗುಣ ಮಾಯೆಯ ಉಪಾಧಿ ಆಗಿರುವುದ ಕಾರಣ. ಜೀವನಿಗೆ ಏನಾಗಿದೆ? ಮಲಿನ ಸತ್ವಗುಣ. ಆದ ಕಾರಣ ಅವನಿಗೆ ಸರ್ವಜ್ಞತ್ವ ಇಲ್ಲ, ಅವನಿಗೆ ಅಲ್ಪಜ್ಞತ್ವ. ಜೀವನಿಗೆ ಅವಿದ್ಯೆ ಅಂತಂದ್ರೆ ಮಲಿನ ಸತ್ವಗುಣ, ಅವಿದ್ಯೆ ಅಂದ್ರೆ ರಜೋಗುಣ. ಆ ಮೂಲ ಪ್ರಕೃತಿಯ ರಜೋಗುಣದಲ್ಲಿ ಆ ಬ್ರಹ್ಮನ ಪ್ರತಿಬಿಂಬ ಉಂಟಾಗಿದ್ದಕ್ಕೆ ಆ ರಜೋಗುಣದಾಗ ಏನದ ಅಂದ್ರೆ ಒಡೆದ ಕನ್ನಡಿ ಇದ್ದಂಗದ. 84 ಲಕ್ಷ ತುಕಡಿ ಅದ, 84 ಲಕ್ಷ ಜೀವರಾಶಿಗಳಲ್ಲಿ ಒಂದೇ ಬ್ರಹ್ಮನ ಪ್ರತಿಬಿಂಬ. ಅದೇನಂದ್ರೆ ರಜೋಗುಣದಿಂದ ಕೂಡಿದ್ದದ. ಅದು ಮಲಿನ ಇದ್ದದಕ್ಕೇನಾಯ್ತು, ಅವನಿಗೆ ಅಲ್ಪಜ್ಞೆ. ಈಶ್ವರ ಏನದನ ಸರ್ವಕರ್ತೃತ್ವ ಅಂದ್ರೆ ಕ್ರಿಯಾಶಕ್ತಿ, ಸರ್ವಜ್ಞತ್ವ ಮತ್ತೆ ನಿಷ್ಕಿಂಚಿತ್ ಇಚ್ಛಾಶಕ್ತಿ. ಅವನ ಇಚ್ಛಾಶಕ್ತಿ ಅನ್ಲಿಮಿಟೆಡ್ ಅದ, ಅವನ ಕ್ರಿಯಾಶಕ್ತಿ ಅನ್ಲಿಮಿಟೆಡ್ ಅದ, ಅವನ ಜ್ಞಾನಶಕ್ತಿ ಅನ್ಲಿಮಿಟೆಡ್ ಅದ. ಎದಕ್ಕೆ ಅವನಿಗೆ ಅನ್ಲಿಮಿಟೆಡ್ ಅದ ಅಂತಂದ್ರೆ ಎದಕ್ಕದಲ್ಲಿ ಒಂದು ಅಷ್ಟೊಂದು ಶುದ್ಧ ಸತ್ವಗುಣ ಮಾಯೆಯ ಉಪಾಧಿಯಾಗಿರುವ ಕಾರಣ. ಜೀವನಿಗೆ ಯಾಕ ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ. ಇವನು ಸಣ್ಣ ಸಣ್ಣದಾಟೆ. ತನ್ನ ಸಂಸಾರ ಆಯ್ತು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಗಂಡ ಇದ್ರ ಸಾಕು, ತಾನೊಂದು ಸುರಕ್ಷಿತವಾಗಿದ್ದರೆ ಸಾಕು, ಉಳಿದು ಎಲ್ಲ ಏನಕ್ಕಾಗಲ್ಲಕ್ಕಂತ. ಆದ್ರೆ ಈಶ್ವರ ಹಂಗಿಲ್ಲ. ಅವನ ಇಚ್ಛಾಶಕ್ತಿ ಅನ್ಲಿಮಿಟೆಡ್. ಇಡೀ ಬ್ರಹ್ಮಾಂಡದ ಎಲ್ಲ 84 ಲಕ್ಷ ಜೀವರಾಶಿಗಳ ಬಗ್ಗೆ ಕಾಳಜಿ ಉಳ್ಳವನು. ಅವು ಯಾವಾಗ ಹುಟ್ಟಬೇಕು, ಎಷ್ಟು ದಿನ ಬದುಕಬೇಕು, ಮತ್ತು ಅವು ಹುಟ್ಟಿದಾಗಿ ನಡೆದು ಸಾಯತನ ಏನೇನು ಭೋಗಿಸಬೇಕು, ಯಾವ ಯಾವ ಸಮಯದಲ್ಲಿ ಅವಕ್ಕೆ ಏನೇನು ಒದಗಿಸಬೇಕು, ಕಡಿಗೆ ಯಾವುದೆಲ್ಲ ಲೀಲೆ ಮುಗಿದ ಮೇಲೆ ಅವಕ್ಕೆ ಎಲ್ಲಿಗೆ ಮುಟ್ಟಿಸ್ಬೇಕು, ಹೀಗೆಲ್ಲ ತಿಳಿದವನು ಸರ್ವಜ್ಞ. ಇವನು ಏನದನ ಮಲಿನ ಸತ್ವಗುಣ. ಇವನಾಗೇನ ಅವಿದ್ಯಾ ವಿಶಿಷ್ಟ ಅವನು. ಅವಿದ್ಯಾ ವಿಶಿಷ್ಟ ಇದ್ದುದಕ್ಕೆ ಏನಾಗ್ಬಿಟ್ಟದ, ಇವನು ತನ್ನ ಸ್ವರೂಪವನ್ನು ತಾನು ಮರ್ತನ. ಮತ್ತ ಇವನಿಗೆ ಯಾವುದೂ ಅಂತ ವಿಶೇಷ ಜ್ಞಾನ ಇಲ್ಲ. ಸದ್ಗುರುವಿನ ಬಳಿ ಕುಳಿತು ಜ್ಞಾನ ಪಡ್ಕೋಬೇಕು ಇವನು. ಈಶ್ವರನಿಗೆ ಅಂತ ಸದ್ಗುರುವಿನ ಬಳಿ ಹೋಗೋ ಅವಶ್ಯಕತೆ ಇಲ್ಲ, ಅವನೇ ಸದ್ಗುರು ಇದ್ದಂಗದನ. ಅದಕ್ಕೆ ಜೀವನಿಗೆ ಅವಿದ್ಯಾ ಮಲಿನ ಸತ್ವ ಇದಕ್ಕೇನಂತಾರ ಉಪಾಧಿ ಅನ್ಬಾರ್ದು, ಇದಕ್ಕೆ ವಿಶಿಷ್ಟ ಅನ್ಬೇಕು. ಜೀವನಿಗೆ ವಿಶಿಷ್ಟ ಅನ್ನೋ ಶಬ್ದ ಬಳಸಬೇಕು, ಈಶ್ವರನಿಗೆ ಉಪಾಧಿ ಅನ್ನೋ ಶಬ್ದ ಬಳಸಬೇಕು. ಹೆಂಡದ ಅಂಗಡಿ ಮಾಲೀಕ, ಹೆಂಡದ ಅಂಗಡಿ ಗಿರಾಕಿ. ಹೆಂಡದ ಅಂಗಡಿ ಮಾಲೀಕ ಹೆಂಡದ ಅಂಗಡಿ ಬಗಲಾಗಿ ಇದ್ರೂ ಸಹಿತ ಅವ ಕುಡಿಯಂಗಿಲ್ಲ, ಬಗಲಾಗಿ ಇಟ್ಕೋಣ ನಾವು ಆಟೆ. ಅದಕ್ಕೆ ಉಪಾಧಿ ಅಂತಾರೆ, ಉಪಾಧಿ. ವಿಶಿಷ್ಟ ಅಂತಂದ್ರ ಹೆಂಡದ ಅಂಗಡಿ ಗಿರಾಕಿ ಅದು ಕುಡಿದು ಬಿಟ್ಟ, ನಾವು ಒಳಗೆ ಹಾಕೋಣ ನಾವು, ಹಿಂಗಾಗಿ ಅವ ವಿಶಿಷ್ಟ ಆಗ್ಯಾನ. ಅವಿದ್ಯಾ ವಿಶಿಷ್ಟ, ಮಲಿನ ಸತ್ವಗುಣ ವಿಶಿಷ್ಟ. ಅದು ಜೀವನಿಗೆ ಸಂಬಂಧಪಟ್ಟ ವಿಷಯ ಮುಂದಿನ ವಿಷಯಾಂಕದಾಗ ಬರ್ತದೆ. ಈಗ ಈಶ್ವರನ ಹೇಳುವಾಗ ಜೀವನಿಗೆ ಈಶ್ವರನಿಗೆ ಏನು ವ್ಯತ್ಯಾಸ ಅಂತ ಹೇಳೋದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ತಗೊಂಡಿದ್ದು ಅಷ್ಟೇ. ಅದು ಜಗತ್ತಿನ ಉತ್ಪತ್ತಿಗೆ ಕಾರಣ ಪುರುಷ ಈಶ್ವರ. ಕಾರಣ ಪುರುಷ. ಇಲ್ಲಿ ಯಾವ ಪುರ ಇವಂದು? ಈಶ್ವರನ ಪುರ ಯಾವುದು? ಪುರುಷ ಅಂದ್ರೇನು? ಪುರದೊಳಗಿರುವ ಪುರುಷ. ಅವ ಈಶ್ವರ ಯಾವ ಪುರದಾಗದನ? ಬ್ರಹ್ಮಾಂಡದಾಗದನ. ಈಶ್ವರಂದು ಬ್ರಹ್ಮಾಂಡ, ಅವನ ಪುರ ಬ್ರಹ್ಮಾಂಡ, ಜೀವನದು ಪಿಂಡಾಂಡ. ಅದಕ್ಕೆ ಎಲ್ಲನ ಯಾಕೆ ಕಚ್ಚಾಗಿ ಕೇಳ್ತಿರ್ತೀನಿ ಅಂದ್ರೆ ಇವೇ ಗದ್ದಲ ಮಾಡ್ತೀರ ಅದಕ್ಕೆ. ಜಗತ್ತಿನ ಉತ್ಪತ್ತಿಗೆ ಕಾರಣ ಪುರುಷ. ಪುರುಷ ಅಂದ್ಕೂಡ್ಲೇನೆ ಪುರದೊಳಗಿರವ ಪುರುಷ, ಕಾರಣ ಪುರುಷ. ಏನ್ ಪುರುಷ? ಎಲ್ಲಿ ಯಾವ ಪುರದಾಗದಂದ್ರೆ ಬ್ರಹ್ಮಾಂಡ ಪುರುಷ. ಬ್ರಹ್ಮಾಂಡ ಎಂಬ ಪುರದಲ್ಲಿರವ.
ಅವ ಕಾರಣ ಪುರುಷ ಜಗತ್ತಿನ ಕಾರಣ ಪುರುಷ ಅಂತಂದ್ರ ಪುರುಷ ಅನ್ನೋದು ಒಂದು ಶಬ್ದ. ಪುರ ಪ್ಲಸ್ ಪುರದಲ್ಲಿರುವ ಪುರುಷ, ಇವ ಪುರದಲ್ಲಿ ವಾಸಿಸುವವ, ಅದು ಬ್ರಹ್ಮಾಂಡ ಎಂಬ ಪುರದಲ್ಲಿರವ. ಈಗ ಕಾರಣ ಅಂತಂದ್ರೆ ಕಾರಣದಲ್ಲಿ ಎರಡು ಕಾರಣಗಳು, ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿದೆಯೋ ಮತ್ತು ಯಾವುದು ಇಲ್ಲದೆಯೇ ಕಾರ್ಯದ ಸ್ಥಿತಿಯಾಗಲಾರದೋ ಅದು ಉಪಾದಾನ ಕಾರಣ. ಏನದ ಕಾರ್ಯ ಯಾವಾಗೂ ಆ ಕಾರಣದೊಳಗೆ ಜೊತೆಯಾಗಿಯೇ ಇರ್ತದದು. ಈಗ ಕೆಸರು ಘಟ ಎಲ್ಲಿರ್ತದ? ಉಪಾದಾನ ಕಾರಣದಾಗೇ ಇರ್ತದದು ಘಟ. ಏನು ನಿಮಿತ್ತ ಕಾರಣದಾಗ ಇರ್ತದ? ನಿಮಿತ್ತ ಕಾರಣ ಅಂದ್ರೆ ಕುಂಬಾರ. ಘಟ ಎಂಬ ಕಾರ್ಯ ಉಪಾದಾನ ಕಾರಣದಾಗಿರ್ತದೋ ನಿಮಿತ್ತ ಕಾರಣದಾಗಿರ್ತದ? ಯಾವಾಗಲೂ ಉಪಾದಾನ ಕಾರಣದಾಗೆ ಕಾರ್ಯ ಇರ್ತದ. ಬಂಗಾರದಾಗೇ ಆಭರಣ ಇರ್ತದ. ಏನು ಅಗಸಾಲೆಯಲ್ಲಿ ಆಭರಣ ಇರ್ತದ? ಬೆಕ್ಕದಂತ ಆಭರಣ ಮಾಡಿದ್ರು ಅದು ಬಂಗಾರವನ್ನೇ ಆಶ್ರಯಿಸಿರ್ತದ. ಅಕ್ಕಸಾಲಿಗನನ್ನು ಆಶ್ರಯಿಸಿರಂಗಿಲ್ಲ. ಅಕ್ಕಸಾಲಿಗ ನಿಮಿತ್ತ ಕಾರಣ, ಬಂಗಾರ ಉಪಾದಾನ ಕಾರಣ. ಹಾಂಗ ಬಂಗಾರ ಇಲ್ಲದೆ ಆಭರಣ ಮಾಡ್ಲಿಕ್ಕೆ ಬರಂಗಿಲ್ಲ, ಕೆಸರು ಇಲ್ಲದೆ ಗಡಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಹಂಗ ಈಶ್ವರನಿಲ್ಲದೆ ಜಗತ್ತು ಮಾಡ್ಲಿಕ್ಕೆ ಬರಂಗಿಲ್ಲ. ಆ ಜಗತ್ತು ಏನ್ ಮಾಡಿರ್ತದಪ್ಪ ಅಂತಂದ್ರ ಈಶ್ವರನನ್ನೇ ಆಶ್ರಯಿಸಿರುತ್ತದೆ. ಅದಕ್ಕೀಗ ಉಪಾದಾನ ಕಾರಣ ಅನ್ನೋದು ಪರ್ಫೆಕ್ಟ್ ತಿಳ್ಕೋಬೇಕು. ಕಾರ್ಯದ ಸ್ಥಿತಿ ಯಾವುದರಲ್ಲಿರುತ್ತದೆಯೋ ಕಾರ್ಯಕ್ಕೆ ಸ್ಥಿತಿ, ಕಾರ್ಯಕ್ಕೆ ಸ್ಥಿತಿ जो कारण में होए सो उपादान कारण कहते हैं. ಇಲ್ಲಿ ಲಕ್ಷಣ ಹೇಳಕತ್ತಾರ. ಲಕ್ಷಣ ಉಪಾದಾನ ಕಾರಣದ್ದು ಲಕ್ಷಣ ಹೇಳಕತ್ತಾರ. ಕಾರ್ಯಕ್ಕೆ ಸ್ಥಿತಿ जो कारण में होए, कार्य के स्थिति जो कारण में होए सो उपादान ಕಾರಣ कहते हैं. ಹೇಳ್ರಿ ನಿಮ್ ಭಾಷೆದೊಳಗ ಏನ್ ಬರ್ಕೊಂಡ್ರಿ? ಲಕ್ಷಣಗಳು. ಇವು ಲಕ್ಷಣ ಶಾಸ್ತ್ರದಾಗ ನಾ ಯಾವಾಗ ಲಕ್ಷಣ ಹೇಳ್ತೀನಿ, ಇವು ಪಕ್ಕ ಬರಿಬೇಕು. ಸುವರ್ಣಾಕ್ಷರದಾಗ ಬರ್ದಿಟ್ಕೋಬೇಕು. ಇವು ಎಲ್ಲಿ ಬೇಕಲ್ಲಿ ಸಿಗಲ್ಲ ಇವು. ಕಾರ್ಯಕ್ಕೆ ಸ್ಥಿತಿ ಜೋ ಕಾರಣ ಮೇ ಹೋಯೆ ಸೋ ಉಪಾದಾನ ಕಾರಣ कहते हैं. ಬರ್ಕೊಂಡ್ರ? ಏನ್ ಹೇಳ್ಬೇಕು ಇನ್ನೊಂದ್ಸಾರಿ ಲಕ್ಷಣ? ಹೇಳ. ಕಾರ್ಯಕ್ಕೆ ಸ್ಥಿತಿ ಅರ್ಧ ಕೇಳಿಸ್ತು. ನಾನು ಪೂರ ಕೇಳಿಸ್ಬೇಕಲ್ಲ, ನಂದು ಅರ್ಧ ಕಿವಿ ಹೋಗ್ಯದ ಈಗ. कहते हैं. ಇದು ಏನಪ್ಪಾ ಅಂದ್ರೆ ಉಪಾದಾನ ಕಾರಣದ ಲಕ್ಷಣ. ಈ ಲಕ್ಷಣಗಳು ಅವಾಗ ಬರ್ಕೋತಿರ್ಬೇಕು. ಯಾವಾಗ ಹೇಳ್ತೀವಿ ಅವಾಗ ಬರ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಅವು ಲಕ್ಷಣಗಳು. ಇಲ್ಲೊಂದು ಏನೋ ಲಕ್ಷಣ ಹೇಳಿದ್ದೇವಲ್ಲ, ಸರ್ವಜ್ಞ ಲಕ್ಷಣ. ಸರ್ವಜ್ಞನ ಲಕ್ಷಣ ಬರ್ಕೊಂಡ್ರೆ ಸರ್ವಂ ಜಾನಾತಿಂ ಇತಿ ಸರ್ವಜ್ಞ. ಜಾನಾತಿಂ ಇತಿ ಸರ್ವಂ ಜಾನಾತಿಂ ಇತಿ ಸರ್ವಜ್ಞ. ಈ ಲಕ್ಷಣಗಳೇ ನಮಗೆ ಬಹಳ ಮುಖ್ಯ, ಮೂಲ ಆಧಾರ. ಶಬ್ದಾರ್ಥಗಳು ತಿಳ್ಕೋಬೇಕಾದ್ರೆ ಕಾರ್ಯಕ್ಕೆ ಸ್ಥಿತಿ ಅಂತಾರೆ ಅದು ಆಭರಣ ಇರ್ಬೋದು, ಗಡಿಗೆ ಇರ್ಬೋದು, ಬ್ರಹ್ಮಾಂಡ ಇರ್ಬೋದು, ಪಿಂಡಾಂಡ ಇರ್ಬೋದು. ಜೋ ಕಾರಣಮೇ ಹೋಯೆ ಯಾವುದರಾಗಿರ್ತದ ಅದು ಉಪಾದಾನ ಕಾರಣ ಎನ್ನುತ್ತಾರೆ. ಈಗ ಮೃತ್ತಿಕೆಯಲ್ಲಿ ಘಟವಿದೆಯೋ ಅಥವಾ ಕುಂಬಾರನಲ್ಲಿ ಘಟವಿದೆಯೋ?
ಕುಂಬಾರ ನಿಮಿತ್ತ ಕಾರಣ, ಮೃತ್ತಿಕೆ ಉಪಾದಾನ ಕಾರಣ. ಕುಂಬಾರ ನಿಮಿತ್ತ ಕಾರಣ, ಮೃತ್ತಿಕೆ ಉಪಾದಾನ ಕಾರಣ. ಈಗ ಕಾರ್ಯ ಅಂತಂದ್ರೆ ಘಟ. ಆ ಘಟ ಉಪಾದಾನ ಕಾರಣದಾಗ ಅದು ಏನು ನಿಮಿತ್ತ ಕಾರಣದಾಗ ಅದು ಉಪಾದಾನ ಕಾರಣ. ಕೆಸರಾಗದ ಅದು, ಮಣ್ಣಿನಾಗದ. ಮಣ್ಣು ನಿಮಿತ್ತ ಕಾರಣ, ಮಣ್ಣು ಉಪಾದಾನ ಕಾರಣ. ಈಗ ಒಂದು ಕೂಸದ, ಆ ಕೂಸಿಗೆ ತಂದೆ ತಾಯಿ ಅಂತ ಇಬ್ಬರು ಇರ್ತಾರ. ತಂದೆ ಯಾವ ಕಾರಣ, ತಾಯಿ ಯಾವ ಕಾರಣ? ಏನೋ ಆಗ್ಯದ ನೀವು. ತಂದೆ ಯಾಕೆ ಉಪಾದಾನ ಕಾರಣ ಅಂತನ್ರಿ? ತಂದೆ ನಿಮಿತ್ತ ಕಾರಣ, ತಾಯಿ ಉಪಾದಾನ ಕಾರಣ. ರಕ್ತ ಮಾಂಸ ಹಂಚ್ಕೊಳಕ್ ಯಾರು? ತಾಯಿನ ತಂದೆನ? ಮತ್ತ ಮನೆಗೇನ್ ಬೈದಾರ? ನಿಮ್ಗೇನ್ ಸಿಟ್ಟಿಗಿಟ್ಟು ಬಂದು ಏನ್ ಶಿವಾನಂದ ಅವ್ರು? ಏನ ಆಗ್ಯಾವ? ಯಾಕ ಗಾಡಿ ಉಲ್ಟಾ ಜನ ಹೊಡ್ಲಿಕ್ಕತ್ತಲ್ಲ. ತಾಯಿ ಉಪಾದಾನ ಕಾರಣ. ರಕ್ತ ಮಾಂಸ ಹಂಚಿಕೊಂಡಕ್ಕಿ ತಾಯಿ ಕೆಸರು ಇದ್ದಂಗಕ್ಕಿ ತಾಯಿ. ತಂದೆ ಕುಂಬಾರ ನಿಮಿತ್ತ ಕಾರಣ, ತಾಯಿ ಉಪಾದಾನ ಕಾರಣ. ನಾವು ಇಂಜಿನಿಯರಿಂಗ್ದಾಗ ಹೆಂಗ್ ಹೇಳ್ತೀವಪ್ಪ ಅಂದ್ರ, ಹೆಣ್ಣು ಮಕ್ಕಳಂದ್ರ ಮಷೀನ್ ಇದ್ದಂಗ, ಗಂಡು ಮಕ್ಕಳಂದ್ರ ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್ ಇದ್ದಂಗ. ಅವು ಮಷೀನ್ಗಳು ಸರಿ ಬರ್ತಿರ್ತಾವ, ಸರಿ ಓದ್ತಿರ್ತಾವ. ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಏನ್ರಿ ಕೆಡ್ತಿರ್ತಾವೇನ್ರಿ? ಅದೇ ಸ್ಕ್ರೂ ಡ್ರೈವರೇ ಕೆಲಸ ಮಾಡ್ತಿರ್ತಾವ. ಎಲ್ಲ ಮಷೀನ್ಗಳಿಗೆ ಅದೇ ಒಂದೇ ಸ್ಕ್ರೂ ಡ್ರೈವರೇ ಕೆಲಸ ಮಾಡ್ತಿರ್ತಾವ. ಹಂಗ ಗಂಡು ಮಕ್ಕಳಂದ್ರ ಟೂಲ್ಸ್ ಇದ್ದಂಗ, ಹೆಣ್ಣು ಮಕ್ಕಳಂದ್ರ ಮಷಿನರಿ ಇದ್ದಂಗ. ಅದ್ ಏನಾಗ್ತದ, ಮಷೀನ್ ನಡೆದು ಸಮಿತಿರ್ತಾವ. ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್ ಎಲ್ಲಾರ ಸಮಿತಾವೆ ನಾವು. ಅವು ಏನ್ ಸಮಿಯಂಗಿಲ್ಲ, ಏನಿಲ್ಲ. ಹೆಂಗ್ ಹುಟ್ಟಿರ್ತಾವ ಹಂಗೆ ಸಾಯತನ ಹಂಗೆ ಇರ್ತಾವ. ಎಲ್ಲಾರ ಕಳಿತಾವ ಹೊರತು ಸಮಿಯಂಗಿಲ್ಲ. ಮಷೀನ್ಗಳು ಕಣ್ಣೆದ್ರ ಇರ್ತಾವ. ವರ್ಷ 2 ವರ್ಷಿಗೆ ಅವು ಆಯ್ತು ಇದು ಆಯ್ತಂತೆ ಸಾಮಾನುಗಳು ಹಾಕೋತ್ ಕುಂದಿರ್ಬೇಕಂತ. ಹಂಗ ಇಲ್ಲೇನದಪ್ಪ ಅಂತಂದ್ರೆ, ಮೃತ್ತಿಕೆಯಲ್ಲಿ ಘಟವಿದೆಯೋ ಅಥವಾ ಕುಂಬಾರನಲ್ಲಿ ಘಟವಿದೆಯೋ ಅಂತಂದ್ರೆ, ಘಟ ಮಣ್ಣಿನೊಳಗಿದೆ. ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿದೆಯೋ ಅದು ಉಪಾದಾನ ಕಾರಣ. ಯಾವುದು ಇಲ್ಲದೆ ಕಾರ್ಯದ ಸಿದ್ಧಿ ಆಗಲಾರದೋ ಅದು ಉಪಾದಾನ ಕಾರಣ. ಕೆಸರೇ ಇಲ್ಲ ಅಂತಂದ್ರ ಗಡಿಗೆ ಹೆಂಗ್ ಮಾಡ್ತೀರಿ? ಕೆಸರು ಇಲ್ಲ ಅಂದ್ರೆ ಗಡಿಗೆ ಹೆಂಗ ಮಾಡ್ತೀರಿ? ಬಂಗಾರ ಇಲ್ಲ ಅಂದ್ರೆ ಆಭರಣ ಹೆಂಗ ಮಾಡ್ತೀರಿ? ಹೆಣ್ಣು ಇರ್ಲಿಲ್ಲ ಅಂತಂದ್ರೆ ಮಕ್ಕಳು ಹೆಂಗ ಹಡಿತೀರಿ? ಅವೆಲ್ಲ ಉಪಾದಾನ ಕಾರಣಗಳು. ತಂದೆ ನಿಮಿತ್ತ ಕಾರಣ, ತಾಯಿ ಉಪಾದಾನ ಕಾರಣ. ಮತ್ತ ಆ ಗಡಿಗೆ ತಯಾರಾಗೋದಕ್ಕ ಅವೇನು ತಿಗರಿ, ಚಕ್ರ, ಮತ್ತ ಅಕ್ಕ ಸಾಲಿಗಿನ ಬಲ್ಲಿ ಅವು ಸುಡವು, ಮುರಿಯವು ಏನ ಇರ್ತಾವಲ್ಲ, ಕೊಯ್ಯವು, ಅವೆಲ್ಲ ಎಂತ ಕಾರಣಗಳವು? ಸಹಕಾರಿ ಕಾರಣಗಳು. ಸಹಕಾರಿ ಕಾರಣಗಳು. ಇಲ್ಲಿ ಆ ಕೂಸಿಗೆ ಸಹಕಾರಿ ಕಾರಣ ಯಾರು? ಕೂಸಿಗೆ ತಾಯಿ ಉಪಾದಾನ ಕಾರಣ, ತಂದೆ ನಿಮಿತ್ತ ಕಾರಣ. ಸಹಕಾರಿ ಕಾರಣ ಯಾರು? ಸೂಲಗಿತ್ತೇರು, ನರ್ಸ್ಗಳು, ಡಾಕ್ಟರ್ಗಳು, ಅವರು ಮತ್ತ ಅವರೆಲ್ಲ ಸಹಕಾರಿ ಕಾರಣ ಅಲ್ಲ? ಅವ್ರಿಲ್ಲೇ ಕೂಸು ಬೆಳೀತದೇನು? ಮತ್ತ ಎಲ್ಲ ಸಹಕಾರಿ ಕಾರಣಗಳು. ಈಗೇನದಪ್ಪ ಅಂದ್ರೆ ಮಾಯೆ ಏನದಲ್ಲ, ಈ ಬ್ರಹ್ಮಾಂಡದೊಳಗ ಈಶ್ವರ ಮಾಯೆ ಅವ್ರದೇನ್ ಕಾಂಬಿನೇಷನ್ ಅದಲ್ಲ, ಅವ್ರ ಕೆಲಸ ಏನು? ಪಂಚಭೂತ ಜಗತ್ತು ತಯಾರು ಮಾಡಿಬಿಟ್ರು ಅವರು. ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು ಅಪಂಚೀಕೃತ ಇದ್ದದ್ದು ಪಂಚೀಕೃತ ಮಾಡಿ ಕೊಟ್ಬಿಟ್ರು. ಈಶ್ವರ ಮಾಯರ ಕೆಲಸ ಮುಗಿತು, ಕಲ್ಲು ಮಾಡಿ ಕೊಟ್ಬಿಟ್ರು.
ಈಗ ಆ ಕಲ್ಲು ತಗೊಂಡು ಮನಿ ಕಟ್ಕೊಳ್ಳೋದು, ಆ ಕಲ್ಲು ತಗೊಂಡು ವಿಧಾನಸೌಧ ಕಟ್ಟೋದು, ಆ ಕಲ್ಲು ತಗೊಂಡು ಸುಪ್ರೀಂ ಕೋರ್ಟ್ ಕಟ್ಟೋದು, ಆ ಕಲ್ಲು ತಗೊಂಡು ಪಾರ್ಲಿಮೆಂಟ್ ಕಟ್ಟೋದು, ಇದು ಯಾರು ಇದು ಕೆಲಸ? ಏನು ಈಶ್ವರ ಮಾಯೇರಿಗೆ ಬರ್ತದೇನು ಇದು ಕಟ್ಲಕ್ಕ? ಜೀವರುಗಳು ಬೇಕು, ಜೀವರುಗಳು ಬೇಕು. ಆ ಜೀವರುಗಳಿಂದ ಏನಾಗ್ತದ, ಇಲ್ಲಿ ನಗರಗಳ ನಿರ್ಮಾಣ, ಇಂಜಿನಿಯರಿಂಗು, ವೈದ್ಯಕೀಯ, ಅವೇನು ವಿಜ್ಞಾನ ಏನೇನದವಲ್ಲ ಅವೆಲ್ಲ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಜೀವರುಗಳು ಬೇಕು. ಈ ಜಗತ್ತು ಅಭಿವೃದ್ಧಿ ಆಗ್ಬೇಕಾದ್ರೆ ಇವ್ರದ್ದು ಸಹಕಾರಿ ಕಾರಣ ಜೀವರುಗಳದು. ಇವ್ರೇನು ಈಶ್ವರ ಸ್ವರೂಪ ಅಲ್ಲ, ಮಾಯ ಸ್ವರೂಪನೂ ಅಲ್ಲ. ಇವ್ರಿಗೆ ಒಂದು ಹಿಡಿ ಮಣ್ಣು ತಯಾರು ಮಾಡ್ಲಿಕ್ಕೂ ಗೊತ್ತಿಲ್ಲ, ಒಂದು ಹನಿ ರಕ್ತ ತಯಾರು ಮಾಡೋದು ಗೊತ್ತಿಲ್ಲ. ಆದ್ರೆ ಈ ಜಗತ್ನಾಗ ಏನ್ ವಸ್ತು ಸಿಗ್ತಾವ ಅವುಗಳನ್ನ ತಗೊಂಡು ಚೆನ್ನಾಗಿ ಜೋಡಿಸಿ ಒಂದೊಂದು ಕಟ್ಟಡಗಳು, ಒಂದೊಂದು ವಸ್ತುಗಳು ತಯಾರು ಮಾಡ್ತಾರಲ್ಲ, ಇದು ಸಹಕಾರಿ ಕಾರಣ. ಅದೇನಕ್ಕಿರ್ಲಕ್ಕ ಈಗೇನಾಯ್ತು, ದೃಷ್ಟಾಂತ ಅದು ಇಲ್ಲದೆ ಕಾರ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾವುದು ಇಲ್ಲದೆ? ಉಪಾದಾನ ಕಾರಣ ಇಲ್ಲದೆ. ಕುಂಬಾರ ಕರಿಸ್ಕೆ ಗಡಿಗೆ ಮಾಡಪ್ಪ ಅಂದ್ರ ಕೆಸರು ಕೊಟ್ರೆ ಮಾಡ್ತೀನಪ್ಪ ಅಂತ. ಕೆಸರೇ ಇಲ್ಲಂದ್ರೆ ನಾನೇನ್ ಮಾಡ್ಕೊಂತ? ಆಭರಣ ಬಂಗಾರ ಇಲ್ಲದೆ ಆವರಣ ಮಾಡಂದ್ರೆ ಹೆಂಗ್ ಮಾಡ್ತಾನೆ? ಅದಕ್ಕ 3 ಪಾಯಿಂಟ್ ಹೇಳಕತ್ತಾರ. ಉಪಾದಾನ ಕಾರಣಕ್ಕ ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿದೆಯೋ, ಕಾರ್ಯ ಅಂದ್ರೆ ಘಟ, ಆ ಘಟದೊಳಗೆ ಯಾವುದದ ನಿಮಿತ್ತ ಕಾರಣ ಪ್ರವೇಶ ಆಗ್ಯದೋ, ಏನು ಉಪಾದಾನ ಕಾರಣ ಪ್ರವೇಶ ಆಗ್ಯದೋ, ಕೆಸರು ಪ್ರವೇಶ ಆಗ್ಯದೋ, ಕುಂಬಾರ ಪ್ರವೇಶ ಆಗ್ಯನೋ? ಒಂದನೇ ಪಾಯಿಂಟ್ ನಂಬರ್ 1 ಟು ಬಿ ನೋಟೆಡ್. ಕಾರ್ಯದ ಸ್ವರೂಪದಲ್ಲಿ ಉಪಾದಾನ ಕಾರಣ ಪ್ರವೇಶವಾಗಿದೆ, ಒಂದನೇದ್ದು. ಎರಡನೇದ್ದು, ಯಾವುದು ಇಲ್ಲದೆಯೇ ಕಾರ್ಯ ಸಿದ್ಧಿ ಆಗಲಾರದೋ, ಕೆಸರು ಇಲ್ಲದೆ ಗಡಿಗೆ ತಯಾರಾಗಂಗಿಲ್ಲ. ಹಂಗ ಇದು ಸೆಕೆಂಡ್ ಪಾಯಿಂಟ್ ಏನದ, ಉಪಾದಾನ ಕಾರಣವಿಲ್ಲದೆ ಕಾರ್ಯ ಸಿದ್ಧಿ ಆಗಲಾರದ್ದು. ಮೂರನೇದ್ದೇನು, ಇಂಥದ್ದನ್ನ ಉಪಾದಾನ ಕಾರಣ ಎನ್ನುತ್ತಾರೆ. 3 ವಾಕ್ಯಗಳು ಬರ್ಕೋಬೇಕು. ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿದೆಯೋ, ಯಾವುದು ಇಲ್ಲದೆ ಕಾರ್ಯದ ಸಿದ್ಧಿ ಆಗಲಾರದ್ದೋ, ಇಂಥದ್ದನ್ನು ಉಪಾದಾನ ಕಾರಣ ಎನ್ನುತ್ತಾರೆ. ಇದರಲ್ಲಿಂದ ಮುಂದೆ ನೀವು ಏನ್ ಬೇಕಾದ ಗಡಿಗೆ ಇರ್ಬೋದು, ಮತ್ತಿನ್ನೇ ಬೇಕಾದ ವಸ್ತುಗಳಿರ್ಬೋದು. ರೊಟ್ಟಿ ಮಾಡತ್ತೇಳಿ ಹೆಂಡತಿಗೆ ಬೈದ್ರ ಮನ್ಯಾಗ ಜ್ವಾಳ ಇಲ್ಲ, ಜ್ವಾಳದ ಹಿಟ್ಟಿಲ್ಲ ಅಂದ್ರೆ ರೊಟ್ಟಿ ಮಾಡ್ಬೇಕು. ಒಂದು ರೊಟ್ಟಿ ತಯಾರಾಗಬೇಕಾದ್ರೆ ಉಪಾದಾನ ಕಾರಣ ಏನು? ರೊಟ್ಟಿ ಉಪಾದಾನ ಕಾರಣ ಯಾವದ್ರಿ? ಹಿಟ್ಟ. ನಿಮಿತ್ತ ಕಾರಣ ರೊಟ್ಟಿ ಮಾಡೋರು. ಈಗ ಆ ಕಾರ್ಯ ಯಾವುದು? ರೊಟ್ಟಿ. ಕಾರ್ಯ ಅಂದ್ರೆ ರೊಟ್ಟಿ. ಆ ರೊಟ್ಟಿ ಒಳಗ ಕಾರ್ಯದೊಳಗೆ ಪ್ರವೇಶವಾಗಿದ್ದ ಕಾರಣ ಯಾವುದು? ಕಾರ್ಯದೊಳಗೆ ಕಾರ್ಯದ ಜೊತೆಯಲ್ಲಿ ಇರುವಂತ ಕಾರಣ ಯಾವುದು? ಹಿಟ್ಟ. ರೊಟ್ಟಿ ಸಂಗತಿ ಇರೋದು ಯಾವುದು? ಹಿಟ್ಟ. ಹಿಟ್ಟೇನು? ಉಪಾದಾನ ಕಾರಣ. ಕಾರ್ಯದ ಜೊತೆಯಲ್ಲೇ ಇರ್ತದದು. ರೊಟ್ಟಿ ಸಂಗತಿ ಹಿಟ್ಟಿರ್ತದಿಲ್ರಿ? ಮತ್ತ ಕಾರ್ಯದಲ್ಲಿ ಪ್ರವೇಶವಾಗಿ ಕಾರ್ಯದ ಜೊತೆಯಲ್ಲೇ ಇರೋದದು ಉಪಾದಾನ ಕಾರಣ. ಮತ್ತ ಆ ಉಪಾದಾನ ಕಾರಣ ಇಲ್ಲ ಅಂತಂದ್ರ ಅಲ್ಲಿ ಕಾರ್ಯ ಮಾಡ್ಲಿಕ್ಕೇ ಬರಂಗಿಲ್ಲ. ಹಿಂಗ ಅದಕ್ಕ ಅವೆರಡು ಕಾರಣಗಳನ್ನ ಇಟ್ಟುಕೊಂಡು ಇದಕ್ಕೇನಂತಾರೆ ಉಪಾದಾನ ಕಾರಣ ಎನ್ನುತ್ತಾರೆ. ದೃಷ್ಟಾಂತ, ಮೃತ್ತಿಕೆಯು ಘಟಕ್ಕೆ ಉಪಾದಾನ ಕಾರಣವಾದಂತೆ ಘಟದ ಸ್ವರೂಪದಲ್ಲಿ ಅದರ ಅಂದ್ರೆ ಮೃತ್ತಿಕೆಯ ಪ್ರವೇಶವಿರುತ್ತದೆ.
ಮತ್ತು ಮೃತ್ತಿಕೆ ಇಲ್ಲದೆ ಘಟ ಇರುವುದಿಲ್ಲ, ಘಟ ಮಾಡಲು ಬರುವುದೂ ಇಲ್ಲ, ಘಟ ಸಿದ್ಧಿ ಆಗುವುದೂ ಇಲ್ಲ. ಇದು ಉಪಾದಾನ ಕಾರಣ. ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಿಲ್ಲವೋ, ಕಾರ್ಯದ ಸ್ವರೂಪದಲ್ಲಿ ಈಗ ರೊಟ್ಟಿ ಮಾಡೋರ ರೊಟ್ಟೆಗದರೇನ್ರಿ? ಹಿಟ್ಟು ರೊಟ್ಟೆಗದ, ರೊಟ್ಟಿ ಮಾಡಿದವರು ರೊಟ್ಟೆಗದರ? ಬಂಗಾರದ ಆಭರಣ ಮಾಡಿದವರೇನ ಆಭರಣದಾಗದಾರ? ಅಕ್ಕಸಾಲಿಗ ಆಭರಣದಲ್ಲಿ ಇಲ್ಲ. ಮತ್ತೆ ಕುಂಬಾರ ಘಟದಲ್ಲಿ ಇಲ್ಲ. ಅಡಿಗೆ ಮಾಡಿದವರು ರೊಟ್ಟಿ ಒಳಗೆ ಇಲ್ಲ. ಹಂಗ ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಿಲ್ಲವೋ, ಆದರೆ ಕಾರ್ಯಕ್ಕಿಂತ ಭಿನ್ನವಾಗಿದ್ದು ಕಾರ್ಯವನ್ನು ಹುಟ್ಟಿಸುವುದೋ ಅದು ನಿಮಿತ್ತ ಕಾರಣವೆಂದು ಹೇಳಲ್ಪಡುತ್ತದೆ. ಆ ಕಾರ್ಯದಿಂದ ಭಿನ್ನವಾಗಿದ್ದು ಕಾರ್ಯವನ್ನು ಹುಟ್ಟಿಸ್ತದೆ. ಈಗ ಕುಂಬಾರ ಮಡಿಕೆಯಿಂದ ಭಿನ್ನವಾಗಿದ್ದು ಮಡಿಕೆಯನ್ನು ತಯಾರು ಮಾಡ್ತಾನೆ. ರೊಟ್ಟಿ ಮಾಡೋರು ರೊಟ್ಟಿಯಿಂದ ಭಿನ್ನವಾಗಿದ್ದು ರೊಟ್ಟಿ ತಯಾರು ಮಾಡ್ತಾರೆ. ಚಿನಿವಾರ ಆಭರಣದಿಂದ ಭಿನ್ನವಾಗಿದ್ದ ಆಭರಣವನ್ನು ತಯಾರು ಮಾಡ್ತಾನೆ, ಅದರೊಳಗೆ ಇರಂಗಿಲ್ಲ ಅವನು. ಇವನಿಗೇನಂತಾರೆ? ನಿಮಿತ್ತ ಕಾರಣ, ನಿಮಿತ್ತ ಕಾರಣ ಅಂತಾರೆ. ದೃಷ್ಟಾಂತ ಕುಲಾಲ. ಕುಲಾಲ ಅಂದ್ರೆ ಯಾರಿಗಂತಾರ? ಕುಂಬಾರ. ಕುಲಾಲ ಅಂದ್ರೆ ಕುಂಬಾರ. ಕುಲಾಲ, ದಂಡ, ಚಕ್ರ ಮೊದಲಾದವು ಇವೆಲ್ಲ ಏನದವ? ನಿಮಿತ್ತ ಕಾರಣ. ಅದರೊಳಗಿಂತ ಹೊರಗದವು, ಆ ಕಾರ್ಯದೊಳಗೆ ಸೇರ್ಕೊಂಡಿಲ್ಲವು, ಕಾರ್ಯದಿಂದ ಭಿನ್ನವಾಗಿ ಅದವು. ಕುಲಾಲ, ದಂಡ, ಚಕ್ರ ಇವೆಲ್ಲ ಏನದವ? ಕಾರ್ಯದೊಳಗ ಅದು ಹೆಂಗ ಉಪಾದಾನ ಕಾರಣ ಕಾರ್ಯದೊಳಗೆ ಪ್ರವೇಶ ಅದ, ಹಂಗಿಲ್ಲಿವು. ಇವು ಸಪರೇಟ್ ಅದಾವ. ಇವು ಮಾಡಿ ಕಡಿಗೆ ಆಗಿಬಿಡ್ತಾವ. ಚಟ್ಟ, ಬೊಗಾಣಿ, ಚಾಮಚ, ಅಡಿಗೆ ಮಾಡೋ ಪಾತ್ರೆಗಳು ಆ ಅಡಿಗೆ ಒಳಗೆ ಸೇರ್ಕೋತವೆ, ನಾವು ಸೇರ್ಕೊಳ್ಳಲ್ಲ. ಹಂಗ ಕುಲಾಲ ಅಂದ್ರೆ ಕುಂಬಾರ, ಒಂದು ದಂಡ, ಚಕ್ರ ಮೊದಲಾದವು ಇವೇನವ? ನಿಮಿತ್ತ ಕಾರಣ. ಇವು ಘಟದ ಸ್ವರೂಪದಲ್ಲಿ ಅವುಗಳ ಪ್ರವೇಶವಿಲ್ಲ. ಘಟದ ಉತ್ಪತ್ತಿಗೆ ಘಟದಿಂದ ಬೇರೆಯಾಗಿದ್ದು ಆ ಘಟದ ಉತ್ಪತ್ತಿಗೆ ಕಾರಣವಾಗ್ತವ. ಘಟದ ಉತ್ಪತ್ತಿಯಾದ ನಂತರದಲ್ಲಿ ಕುಲಾಲ, ದಂಡ, ಚಕ್ರ ನಾಶವಾದರೆ ಘಟವು ನಾಶವಾಗುವುದಿಲ್ಲ. ಕುಂಬಾರ ಸತ್ರ ಅವ ಮಾಡಿದ ಗಡಿಗೆಗಳೆಲ್ಲ ಒಡೆದೋಗ್ತವನ್ರಿ. ಅವಂದು ಚಕ್ರ ಮುರಿದ್ರ ಗಡಿಗೆಗೆ ಏನಾಗ್ತದ? ಅವಂದು ದಂಡ ಮುರಿದ್ರ ಗಡಿಗೆಗೆ ಏನಾಗ್ತದ? ಕಂಬಾರ ಸತ್ರ ಕಬ್ಬಿಣ ಸಾಮಾನುಗಳಿಗೆ ಏನಾಗ್ತದ? ಅಗಸಲ ಸತ್ತನಂತಂದ್ರೆ ಆಭರಣಕ್ಕೆ ಏನಾಗ್ತದ? ಅವು ಆ ಕಾರ್ಯದಲ್ಲಿ ಪ್ರವೇಶ ಇಲ್ಲವೇ ಇಲ್ಲ. ಅದಕ್ಕೆ ಅಂತಾರ ತಂದೆ ಸತ್ತು ತಾಯಿ ಉಳಿಬೇಕು ಅಂತ. ತಾಯಿ ಹೆಂಗರೆ ಮಾಡಿ ಮಕ್ಕಳನ್ನು ಸಾಕ್ತಾವ. ಇವ ಕುಲಾಲ ಏನ್ ಮಾಡ್ತಾನ? ಕುಲಿಗೇಡಿ ಇನ್ನೊಂದು ಮದಿ ಮಾಡ್ಕೊಂಡು ಹೋಗ್ಬಿಡ್ತಾನ. ಅವ್ ಏನಕ್ಕಾಗಲ್ಲ, ಕಕ್ಕಿ ಆಡ್ದಿತ್ತು ಅಂತೇಳಿ. ತಾಯಿ ಸತ್ತು ತಂದೆ ಬದುಕಿದ್ನಂತಂದ್ರ ಮಕ್ಕಳ ಭವಿಷ್ಯ ನರಕಾಗಿ ಹೋಗ್ಬಿಡ್ತದ. ಅದರ ತಂದೆ ಸತ್ತು ತಾಯಿ ಉಳಿದಿದ್ರು ಅಂತಂದ್ರೆ ಅವಕ್ಕೆ ಹೆಂಗರೆ ಚಕ್ಕಿ ಹಾಕೊಂಡು ಬೆಳೆಸ್ತಾವ. ನಿಮಿತ್ತ ಕಾರಣಕ್ಕೆ ಉಪಾದಾನ ಕಾರಣಕ್ಕೆ ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಎಲ್ಲಾ ಪ್ರಸಂಗಗಳಲ್ಲಿ ಒಂದೇ ತರ ಇರಲ್ಲ. ಜನಸಾಮಾನ್ಯರಲ್ಲಿ ಹೇಳೋದು ಅಷ್ಟೇ. ನಿಶ್ಚಲ್ ದಾಸ್ ತಾಯಿ ಸತ್ತು ತಂದೆ ಉಳ್ದ. ಆದ್ರೆ ನಿಶ್ಚಲ್ ದಾಸನ ತಂದೆ ಮತ್ತೊಂದು ಮದುವೆ ಮಾಡ್ಕೊಳ್ಳೇ ಇಲ್ಲ. ಸಣ್ಣ ಕೂಸಿನ ತಗೊಂಡು ಆಶ್ರಮ, ಮಠ, ಕಾಶಿ ಹಿಂಗೆಲ್ಲ ತಿರುಗಾಡಿ ಮಗನಿಗೆ ಸಕ್ಸಸ್ ಮಾಡೋದು. ನಾವು ಹೇಳೋ ಜನಸಾಮಾನ್ಯರ ವಿಷಯ ಹೇಳಿದೆವಂದ್ರ ಅಂತ ಒಂದು ಮಹಾತ್ಮರಿಗೆ ಪೆಟ್ಟು ಕೊಟ್ಟಂಗ ಆಗ್ತದೆ. ಇಲ್ಲಿ ನಮ್ಮ ರಾಯಚೂರಾಗ
ಬೇಕಾದಷ್ಟು ಮಂದಿ ಅದಾರ. ಇದು ಸಹದೇವಪ್ಪ ಮಾಸ್ಟರ್ ಅಂತದ, ಸಣ್ಣ ಕೂಸಿದ್ದ ತಾಯಿ ತೀರ್ಕೊಂಡ್ಬಿಡ್ತಾಳ. ಅಂದಿ ಒಬ್ಬನೇ ಆ ಮಾಸ್ಟರ್ಗೆ ಬೆಳೆಸಿ ಹೆಡ್ ಮಾಸ್ಟರ್ ಮಾಡಿ ಮನೆ ತುಂಬ ಸೊಸೆ ಮೊಮ್ಮಕ್ಕಳು ಏನೆಲ್ಲ ಮಾಡ್ಕೊಂಡು ಬೆಳೆದಾರ. ಅದರ ಒಳ್ಳೆ ಜನ ಅದಾರ, ಅದಕ್ಕೇನು ಸಮಸ್ಯೆ ಇಲ್ಲ. ಹಿಂಗಾಗಿ ಈ ಒಂದು ನಿಮಿತ್ತ ಕಾರಣ ಅಂದ್ರೆ ಏನು ಅಂತ ಅರ್ಥ ಆಗಿರ್ಬೇಕು. ಉಪಾದಾನ ಕಾರಣ ಅಂದ್ರೆ ಏನಾಗ, ನಿಮಿತ್ತ ಕಾರಣ ಏನದಂದ್ರೆ ಆ ಕಾರ್ಯದಲ್ಲಿ ಪ್ರವೇಶವಾಗುವುದಿಲ್ಲ, ಕಾರ್ಯಕ್ಕಿಂತ ಭಿನ್ನವಾಗಿದ್ದು ಆ ಕಾರ್ಯವನ್ನು ಹುಟ್ಟಿಸುತ್ತವೆ. ಕುಲಾಲ, ದಂಡ, ಚಕ್ರ ಮೊದಲಾದವುಗಳು ಇವಕ್ಕೆ ನಿಮಿತ್ತ ಕಾರಣ ಎನ್ನುತ್ತಾರೆ. ಇವು ಘಟದ ಸ್ವರೂಪದಲ್ಲಿ ಅವು ಪ್ರವೇಶವಿರುವುದಿಲ್ಲ. ಘಟದ ಉತ್ಪತ್ತಿಗೆ ಘಟದಿಂದ ಬೇರೆಯಾಗಿರುತ್ತವೆ. ಘಟದಿಂದ ಬೇರೆಯಾಗಿದ್ದು ಅವು ಉತ್ಪತ್ತಿ ಮಾಡ್ತವ. ಘಟದ ಉತ್ಪತ್ತಿಯಾದ ನಂತರದಲ್ಲಿ ಕುಲಾಲ, ದಂಡ, ಚಕ್ರ ನಾಶವಾದರೆ ಘಟ ನಾಶವಾಗುವುದಿಲ್ಲ. ಆದರೆ ಇಲ್ಲಿ ಉಪಾದಾನ ಕಾರಣಗಳು ಏನಾರ ನಾಶ ಆದವು ಅಂತಂದ್ರ ಕಾರ್ಯ ನಾಶ ಆಗ್ತವೆ. ಉಪಾದಾನ ಕಾರಣಗಳು ಈಗ ನಮ್ಮ ಶರೀರದೊಳಗೆ ಉಪಾದಾನ ಕಾರಣ ಯಾವ? ಸಪ್ತಧಾತುಗಳು. ರಕ್ತ, ಮಾಂಸ, ಮೂಳೆ, ಮಜ್ಜೆ ಏನದವಲ್ಲ ಇವೇ ಸಪ್ತಧಾತುಗಳು, ಇವೆ ಉಪಾದಾನ ಕಾರಣಗಳು. ಈ ಸಪ್ತಧಾತುಗಳಿಗೆ ಏನಾರೇ ಆಯ್ತಂತಂದ್ರ ಶರೀರ ಕಳ್ಕೊತೇವೆ ಇಲ್ಲ. ಹಿಂಗಾಗಿ ನಾವು ತಿಳ್ಕೋಬೇಕಾಗಿದ್ದು ಈ ರೀತಿ ಉಪಾದಾನ ಕಾರಣ ಅಂದ್ರೇನು, ನಿಮಿತ್ತ ಕಾರಣ ಅಂದ್ರೇನು ಅಂತ ತಿಳ್ಕೊಂಡು ನಾಳೆ ಏನ್ ಮಾಡ್ಬೇಕು, ವಿಷಯಾಂಕ 249 ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ. ಈಗೇನು ದೃಷ್ಟಾಂತಗಳು ಕೊಟ್ರ ಅವರು, ಉಪಾದಾನ ಕಾರಣಕ್ಕೆ ನಿಮಿತ್ತ ಕಾರಣಕ್ಕೆ ದೃಷ್ಟಾಂತ ಕೊಟ್ಟ ಮೇಲೆ ಈಗ ನಿಧಾನವಾಗಿ ಈಶ್ವರ ಅಂದ್ಮೇಲೆ ಅವ ಜಗತ್ತಿಗೆ ಸಂಬಂಧಪಟ್ಟವ, ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟವ, ಮಾಯೆ ಈಶ್ವರ. ಹಿಂಗಾಗಿ ಜಗತ್ತು, ಜೀವ, ಈಶ್ವರ ಅಂತೇನದಲ್ಲ, ಈಗ ಈಶ್ವರದ ಭಾಗವನ್ನ ತಿಳ್ಕೊಂಡಿರಿ, ನಾಳೆ ಜಗತ್ತಿನ ಭಾಗವನ್ನ ತಿಳ್ಕೊತೀರಿ, ಆಮೇಲೆ ಜೀವದ ಭಾವ ತಿಳ್ಕೊತೀರಿ. ಈಶ್ವರ ಅಂದ್ರೆ ಏನು ಅಂತ ತಿಳ್ಕೊಂಡಿರಿ. ಈಗ ನೀವು ಈಶ್ವರ ಹೆಂಗ್ ತಯಾರಾಗ್ತದಂತ ತಿಳ್ಕೊಂಡಿರಿ. ಈಶ್ವರನಿಂದ ಈ ಜಗತ್ತು ಹೆಂಗ್ ತಯಾರಾಗ್ತದ, ಅವ ಈ ಜಗತ್ತಿಗೆ ಯಾವ ರೀತಿ ಕಾರಣನಾಗಿದ್ದಾನೆ, ದ್ವಿವಿಧ ಕಾರಣ, ಉಪಾದಾನ ಮತ್ತು ನಿಮಿತ್ತ ಕಾರಣ ಅದನಂತ ಹೇಳೋದಕ್ಕ ಮೊದಲು ನೀವು ಏನ್ ಮಾಡಿದ್ರು, ಉಪಾದಾನ ಕಾರಣ ಅಂದ್ರೇನು, ನಿಮಿತ್ತ ಕಾರಣ ಅಂದ್ರೇನು ಅಂತ ಹೇಳಿದ್ರು. ಇನ್ನು ಮುಂದೆ ಜಗತ್ತಿಗೆ ಕನೆಕ್ಷನ್ ತಗೋತಾರೆ. ಇವೆರಡು ಕಾರಣಗಳು, ಈಶ್ವರನು ಜಗತ್ತಿಗೆ ಹ್ಯಾಂಗ ಉಪಾದಾನ ಕಾರಣ, ಈಶ್ವರನು ಜಗತ್ತಿಗೆ ಹ್ಯಾಂಗ ನಿಮಿತ್ತ ಕಾರಣ ಅನ್ನೋದು ಹೇಳ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಏನ್ ಮಾಡ್ಬೇಕು, ಇನ್ನು ಮುಂದೆ ರಾತ್ರಿ ನೀವು ಮಕ್ಕಳು ನಿದ್ದೆ ಮಾಡಕತ್ತೀರಲ್ಲ, ಈಗ ನಿಮ್ಗೆ ಹೆಂಗೆ ಎಚ್ಚರ ಇಡ್ಬೇಕಂತ ನಮ್ಗೆ ಗೊತ್ತಾಗಿದೆ. ರಾತ್ರಿ 9:10 ವಿಚಾರ ಸಾಗರ ಹೇಳ್ತೀನಿ, ಹೆಂಗೆ ಎಚ್ಚರ ಕೂತ್ ಕೇಳ್ತೀರಿ ನೋಡಿ. ಈ ಸಿದ್ಧಾಂತ ಚಿಕ್ಕಮಣಿ ಹೇಳೋಣ ನಿದ್ದೆ ಬರ್ತವೆ, ವಿಚಾರ ಸಾಗರ ಹೇಳಿದ್ರೆ ಎಚ್ಚರ. ಹೆಂಗ್ ಮಾಡಮ್ಮ, ರಾತ್ರಿ ಹೇಳಮ್ಮ ಮುಂಜಾನೆ ಹೇಳಮ್ಮ, ಹೆಂಗಾರ ಹೇಳ್ರಿ, ನಾವು ಸುಮ್ಮನೆ ಹಿಂಗೆ ಗಪ್ಪಿರ್ತೀವಿ ಅಂತ. ನೀವು ಶಂಕ ಹೆಂಗಾರ ಊದ್ರಿ, ನಾವು ಹಿಂಗೆ ಕುಂತ ನೋಡ್ತಿರ್ತೀವಿ. ಪರಮಾನಂದ ಪ್ರಾಪ್ತಿವೋ ಸರ್ವ ದುಃಖ ನಿವೃತ್ತಿವೋ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣ. ಕ್ಲಾಸ್ನಾಗ ಪಾಠ ಹೇಳೋ ಮಾಸ್ಟರು ಚಂದ ಪಾಠ ಹೇಳ್ತಿದ್ನಂತ. ಅಲ್ಲಿ ಹಿಂದಿನ ಬೆಂಚ್ನಾಗ ಒಂದು ಹುಡುಗ ಮಲ್ಕೊಂಡಿದ್ನಂತ. ಮಲ್ಕೊಂಡದ್ದು ಆ ಮಾಸ್ತರ್ ಕಣ್ಣಿಗೆ ಬಿತ್ತಂತ. ಅವ ಏನ್ ಬೆಂಚಿನ ಮೇಲೆ ತಲೆ ಇಟ್ಟು ಹಿಂಗ್ ಮಕ್ಕೊಂಡನಲ್ಲ ನಾ ಕ್ಲಾಸ್ ಹೇಳಾಗ, ಆ ಬಗಲನವನಿಗೆ ಕರ್ನಂತ ಮಾಸ್ತರ್. ಕರ್ದು ಅವನಿಗೆ ಎಬ್ಸು ಮಕ್ಕೊಂಡ್ಕಲ ನಿದ್ದೆ ಮಾಡಕತ್ತಾನ, ಹಂಗೆ ಬಿಟ್ಟಿದಲ್ಲ ಅವನಿಗೆ ಅನ್ನಂತ. ಅದಕ್ಕೆ ಆ ಹುಡುಗ ನಾ ಎಬ್ಸಲ್ರಿ ಅನ್ನಂತ. ಯಾಕೆ ಎಬ್ಸಲ್ ಅಂದ್ರ ಪಾಠ ಹೇಳಿ ಮನಗಿಸ್ಲಕತ್ತವ್ರು ನೀವು,
ನಾನೇ ಕೆಬ್ಬಿಸ್ಬೇಕು, ನಾನೇನು ಮನಗಿಸಿನೇನು ಅವನಿಗೆ ನಿದ್ದೆ ಯಾಕೆ ಬಂದವ? ನಿಮ್ಮ ಪಾಠ ಕೇಳಿ ನಿದ್ದೆ ಬಂದವ ಅವನಿಗೆ. ಈಗ ನಿಮ್ಮ ಪಾಠ ಬಂದ್ ಮಾಡಿದ್ರೆ ಆತರತನ ಅಂತ. ಹಂಗಿದು ಸಿದ್ಧಾಂತ ಚಿಕ್ಕಮಣಿ ಪಾಠ ಹೇಳಿದ್ರೆ ನಿದ್ದೆ ಬರ್ತದ. ಈಗ ವಿಚಾರ ಸಾಗರ ಹೇಳಿದ್ರೆ ಎತ್ತರ ಕುಂದಿರ್ತೀರಿ ನೀವೇ. ಓಕೆ, ಎಂಜಾಯ್ ಮಾಡಿದ್ರೆ ಖುಷಿ ಆಯ್ತಾ ಪಾಠ? ಈಶ್ವರ ತತ್ವ ತಿಳ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲ ಈಶ್ವರ 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 ಅಂತಿರ್ತಿರಲ್ಲ, ಪ್ರತಿಯೊಂದಕ್ಕೂ ಈಶ್ವರ ಶಬ್ದ. ಎಲ್ಲಾ ಶಬ್ದಗಳಿಗೆ ಈಶ್ವರನೇ ಕಾರಣ ಇದ್ದುದಕ್ಕ ಎಲ್ಲರಿಗೂ ಎಷ್ಟು ತರ ಈಶ್ವರ ಹೆಸರುಗಳು ನೋಡಿರಿಲ್ಲ. ರಾಮಲಿಂಗೇಶ್ವರ, ಕ್ಷೇಮಲಿಂಗೇಶ್ವರ, ಭೀಮಲಿಂಗೇಶ್ವರ, ಕ್ಷೀರಲಿಂಗೇಶ್ವರ, ಎಲ್ಲ ಲಿಂಗ ಲಿಂಗ, ಈಶ್ವರ ಲಿಂಗ, ಈಶ್ವರ ಲಿಂಗ, ಎಲ್ಲಾನು ಈಶ್ವರ ಸ್ವರೂಪನೇ. ಆಮೇಲೆ ಈ ದ್ವೈತ ಸಿದ್ಧಾಂತಿಗಳು ಈ ಒಂದು ಲಿಂಗ ಪೂಜೆ ಅವಕ್ಕೆಲ್ಲ ಸ್ವಲ್ಪ ವಿರೋಧಿ ಇರ್ತಾರ. ಅವ್ರು ವಿಷ್ಣುನ ಆರಾಧಕರು ಇರ್ತಾರ. ಆದ್ರ ಅಲ್ಲಿ ಪುರಾಣದಾಗ ಏನ್ ಬರ್ದದಪ್ಪ ಶಿವ ಪುರಾಣದಾಗ ಅಂತಂದ್ರ, ಯಾವುದೇ ದೇವ್ರ ಪೂಜೆ ಮಾಡಿದ್ರು ಅಲ್ಲಿ ಈಶ್ವರನ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಆ ಪೂಜಾರಿಗಳು ಏನಂತಾರ, ಮುಂದಿನ ಜನ್ಮದ ಕತ್ತೆಗೆ ಹುಡ್ತಾರತ್ ಬರ್ದಾರ ಪುರಾಣದಾಗ. ಹಿಂಗಾಗಿ ಏನ್ ಮಾಡಿದ, ಯಾವ ವಿಷ್ಣುನ್ ಭಕ್ತರಾಕಿರ್ಲಕ್ಕ ಈಶ್ವರನ್ ಭಕ್ತರಾಕಿರ್ಲಕ್ಕ ಒಂದ್ ಕಡೆ ಈಶ್ವರ ನಂದಿ ಇಟ್ಟು ಪೂಜೆ ಮಾಡ್ತಾನೆ ಇರ್ತಾವ. ಅದೊಂದು ಫಿಟ್ಟಿಂಗ್ ಇಟ್ಟಾರ ವ್ಯಾಸ ಮಹರ್ಷಿಗಳು. ಯಾರ ಈಶ್ವರನ್ ಯಾವ ದೇವ್ರ ಪೂಜಾರೇ ಮಾಡ್ರಿ ಏನ್ ಪರವಾಗಿಲ್ಲ, ಆದ್ರ ಈಶ್ವರಂದು ಅದ್ರ ಜೊತೆಗೆ ಮಾಡ್ಲೇಬೇಕು. ಈಶ್ವರನ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಜನ್ಮದಾಗ ಈಶ್ವರನ ಪೂಜೆ ಮಾಡ್ಲಾರ್ದೆ ಬರೀ ಬೇರೆ ದೇವ್ರ ಪೂಜೆ ಮಾಡಿ ಯಾರು ಸತ್ತೋತಾರ ಅವ್ರ ಮುಂದಿನ ಜನ್ಮದಾಗ ಕತ್ತೆ ಹುಡ್ತಾರತ್ತ ವ್ಯಾಸ ಮಹರ್ಷಿಗಳು ಬರ್ದಿಟ್ಟು ಹೋಗ್ಬಿಟ್ರು. ಹಿಂಗಾಗಿ ಅಂದ್ತಾರೆ ಇವ್ರು, ಮುಂದೆ ಕತ್ತೆ ಆಗೋದು ಬೇಡಪ್ಪ ಅಂತೇಳಿ ಏನ್ ಮಾಡ್ತಾರ, ಎಲ್ಲರೂ ಯಾವ ದೇವ್ರ ಗುಡಿಗಾರ ಹೋದ್ರೆ ಅಲ್ಲಿ ಒಂದು ಈಶ್ವರ ನಂದಿ ಇದ್ದೇ ಇರ್ತದ, ಅದು ಪೂಜೆ ಮಾಡೇ ಮುಂದಿನ ಮಾಡ್ತಾರ. ಅಂತ ಈಶ್ವರ ಪವರ್ಫುಲ್ ಈಶ್ವರ. ಸೂರ್ಯ, ಚಂದ್ರ, ಭೂಮಿ, ನೀರು ಎಲ್ಲನೂ ಅವನ ಭಯಕ್ಕವೆಲ್ಲ ಚಲಿಸ್ತಾವ. ಅವನ ಭಯಕ್ಕ ಅಷ್ಟು ಸ್ಟ್ರಿಕ್ಟ್ ಇಟ್ಟನ. 33 ಕೋಟಿ ದೇವತೆಗಳು ಹೆಂಗ್ ಕೆಲಸ ಮಾಡ್ತಾರ ಅಂದ್ರೆ ಹಂಗ್ ಮಾಡ್ತಾರ. ಅವ ಈಶ್ವರನ ಒಂದು ಭಯಕ್ಕ ಎಲ್ಲರೂ ಎಚ್ಚರಿತ ಕೆಲಸ ಮಾಡ್ತಾರ ಹಗಲು ರಾತ್ರಿ. ಭಾರಿ ಸ್ಟ್ರಿಕ್ಟ್ ದೇವ್ರ. ಓಕೆ, ಯಾರೇನು ಹೇಳದಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಮಕ್ಕೊಂಬಿಡ್ರಿ. ಟೈಮ್ ಆಗಿದೆ. ಏನ್ ನಿಮ್ಗೆ ಗೊತ್ತಿಲ್ಲ, ನೀಗ ಹೇಳಿದ ಪಾಠ ಎಲ್ಲ ನಿಮ್ಗೆ ಗೊತ್ತಿದ್ದದ. ಸುತ್ತಿ ಬಳಸಿ ಹೇಳಿದ್ದೆ ಮತ್ತೆ ಹೇಳೋದು, ಹೇಳಿದ್ದೆ ಮತ್ತೆ ಹೇಳೋದು. ಏನ್ ಹೊಸದು ಹೇಳಿನ ಹೇಳ್ರಿ. ಇದ್ರಾಗ ಮೊದಲು ಗೊತ್ತಿಲ್ಲ ನಿಮಗಿದು. ಇದ್ರ ಅಪ್ಪನಷ್ಟು ಅಧ್ಯಯನ ಮಾಡಿರಿ ಮೊದಲ, ಮತ್ತೀಗ ಅದನ್ನೇ ಹೇಳ್ತಾರೆ ಸುತ್ತಿ ಬಳಸಿ. ಅದನ್ನೇ ನಾನು ಹೇಳ್ಬೇಕು, ಅದನ್ನೇ ನೀವು ಕೇಳ್ಬೇಕು. ಉಪಾದಾನ ಕಾರಣ ಗೊತ್ತಿಲ್ಲ, ಈಶ್ವರ ಗೊತ್ತಿಲ್ಲ, ಮಾಯ ಗೊತ್ತಿಲ್ಲ, ಪ್ರತಿಬಿಂಬ ಗೊತ್ತಿಲ್ಲ, ನಿಮಿತ್ತ ಕಾರಣ ಗೊತ್ತಿಲ್ಲ. ಎಲ್ಲನೂ ನಿಮಗೆ ಗೊತ್ತಿದ್ದದ್ದೇ ಅದು. ಅದೇನು ಶ್ರವಣ, ಈಗಿದೆಯೇನೋ ಮನನ ಅಷ್ಟೇ. ಮನನ ಅಂತಂದ್ರೆ ಇನ್ನೂ ಪರ್ಫೆಕ್ಟ್ ಆಗಿಬಿಡ್ತೀರ ಅಂತ. ಗುಡ್ ಬೈ, ಗುಡ್ ನೈಟ್.